ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನ್ ಮಾಮಾವಿರ್ಭೂಯಾದನಗಮಹಿಮ ಮಾನಸೇ ವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾಮನಿಮಗಾಹ ನಮಸ್ವಾಮಿನ್ ರಾಮಪ್ರಿಯತಮನವನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಕ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೇ. ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 53ನೇ ಪ್ರವಚನ. ರಾಜಧರ್ಮದ ಬಗ್ಗೆ ಭೀಷ್ಮನ ಚಿಂತನೆ, ಉಪದೇಶ ಧರ್ಮರಾಜನಿಗೆ ಮತ್ತು ಉಳಿದವರಿಗೆಲ್ಲರಿಗೂ ಆಗ್ತಾ ಇದೆ. ರಾಜನ ಬಗ್ಗೆ, ದೊಡ್ಡ ವ್ಯಕ್ತಿಯ ಬಗ್ಗೆ ಕೇಳಿಕೊಂಡ ಧರ್ಮರಾಜನಿಗೆ ಪೃಥುಚರಿತೆಯನ್ನೇ ಹೇಳಿಬಿಟ್ಟ ಭೀಷ್ಮ, ಹೇಗಿದೆ ಚಿಂತನೆಗಳು? ಈ ನೆಲ ಪೃಥುರಾಜನಿಂದಾಗಿ ಮತ್ತೆ ಪೃಥ್ವಿ ಅಂತ ಹೆಸರು ಪಡೆದಿತ್ತು ಅಂತ ಹೇಳಿದೆ. ಅದಕ್ಕೊಂದು ಬೇರೆ ರೀತಿಯ ನಿರ್ವಚನವನ್ನು ಸಹ ಇಲ್ಲಿ ಹೇಳುತ್ತಾನೆ ಭೀಷ್ಮ. ಪ್ರಥಿತ ಧರ್ಮತಶ್ಚೇಯಂ ಪೃಥಿವಿ ಸಾಧು ವಿಸ್ಮೃತ ಅಂತ. ಧರ್ಮದ ನೆಲೆಯಲ್ಲಿ ಇದು ತೆರೆದುಕೊಂಡಿದೆ ಅನ್ನೋ ನೆಲೆಯಲ್ಲಿ ಇದಕ್ಕೆ ಪೃಥ್ವಿ ಅಂತ ಹೆಸರಾಯಿತು. ಪೃಥುತ ಅಂದ್ರೆ ವಿಸ್ತಾರ ಆಗುವುದು ಅಂತ, ಹರಡುವುದು. ಹರಡಿದ ಧರ್ಮದಿಂದಾಗಿ ಧರ್ಮದ ಹರಡಿಕೆಯಲ್ಲಿ ನೆಲೆಗೊಂಡದ್ದರ ನೆಲೆಯಲ್ಲಿ ಒಂದು ವಿಷಯ, ಈ ನೆಲಕ್ಕೆ ಪೃಥ್ವಿ ಅಂತ ಹೆಸರಾಯಿತು. ಮತ್ತೆ ಪ್ರಸಿದ್ಧಿಯನ್ನು ಪಡೆಯಿತು. ಧರ್ಮದಲ್ಲಿ ಪ್ರಸಿದ್ಧಿಯನ್ನು ಪಡೆದದ್ದರಿಂದ ಆ ವಿಶೇಷವಾದಂತಹ ಹಿನ್ನೆಲೆಯಲ್ಲಿ ಈ ನೆಲಕ್ಕೆ ಪೃಥ್ವಿ ಅಂತ ಆಗಿದೆ. ದಂಡನೀತ್ಯಾಚ ಸತತಂ ರಕ್ಷಿತಾರಂ ನರೇಶ್ವರಂ ನಾ ಧರ್ಷಯೇತ್ ತಥಾ ಕಶ್ಚಿತ್ ಚಾರ ನಿಷ್ಪಂದ ದರ್ಶನಾತ್. ಸಮಗ್ರವಾಗಿ ಬಹಳ ಚೆನ್ನಾಗಿ ದಂಡದಿಂದಾಗಿ ನ್ಯಾಯವನ್ನು, ಸತ್ಯವನ್ನು, ಧರ್ಮವನ್ನು ನೆಲೆಗೊಳಿಸುವ ರಾಜನನ್ನು ಯಾರೂ ಸಹ ಸೋಲಿಸಲಿಕ್ಕಾರ, ವಿರೋಧಿಸಲಾರ, ಅವನನ್ನು ಬಗ್ಗು ಬಡಿಯಲು ಸಾಧ್ಯವೇ ಇಲ್ಲ. ಅಷ್ಟು ಅದ್ಭುತವಾದಂತಹ ಸಾಮರ್ಥ್ಯವನಲ್ಲಿದೆ. ಅವನು ಹೇಗೆ ರಕ್ಷಣೆ ಮಾಡಿದ ಅಂದ್ರೆ ಚಾರರ ಸಂಚಾರದ ಮೂಲಕ. ಇವನೇ ಹೋಗದಿದ್ರು ಇವನ ರೆಪ್ರೆಸೆಂಟೇಟಿವ್ಸ್, ಊರು ತುಂಬ ಇವನ ಜನರಿಂದಾಗಿ ಎಲ್ಲೆಡೆ ನೋಡಿದರೂ ರಾಜ ಇದೆ. ಯಾಕೆ? ರಾಜನ ನೀತಿ ಇದೆ, ನೀತಿಯನ್ನು ಒಯ್ಯತಕ್ಕಂಥ ಮಂದಿಗಳಿದ್ದಾರೆ. ಆದರೆ ರಾಜನ ಪರವಾಗಿ ಹೋಗತಕ್ಕಂಥ ಮಂತ್ರಿಗಳು, ಅಧಿಕಾರಿಗಳು, ಪುರೋಹಿತರು ಇವರೆಲ್ಲರನ್ನು ಇಟ್ಟುಕೊಂಡು, ಆದರೆ ಇಂತಹ ರಾಜನನ್ನು ಯಾವ ವ್ಯಕ್ತಿಯಿಂದಲೂ ಸಹ ಬಗ್ಗಿಸಲು ಸಾಧ್ಯವೇ ಇಲ್ಲ ಅಂತ ಹೇಳುತ್ತಾರೆ. ಶುಭಂ ಹಿ ಕರ್ಮ ರಾಜೇಂದ್ರ ಶುಭತ್ವಾಯ ಉಪಕಲ್ಪತೆ. ಒಳ್ಳೆ ಕೆಲಸ ಮಾಡುವುದರಿಂದವ ಲೋಕದಲ್ಲಿ ಒಳ್ಳೆಯವನಾಗ್ತಾನೆ, ಒಳ್ಳೆಯದನ್ನು ಲೋಕದಲ್ಲಿ ಬೆಳೆಸಿಕೊಡುತ್ತಾನವನು. ಆತ್ಮನ ಕರಣೈಶ್ಚೈವ ಸಮಸ್ಯೇಹ ಮಹೀಕ್ಷಿತ. ಇವ ಯಾವುದಕ್ಕೂ ಸಮನಿದ್ದಾನೆ. ಸಮ ಅಂದ್ರೆ ಸಮತ್ವಂ ಯೋಗ ಉಚ್ಯತೆ ಅಂತ ಒಂದು ವಿಷಯ. ಪ್ರಿಯಾಪ್ರಿಯಗಳಿಗೆ ವಾಲುವುದಿಲ್ಲ, ಸ್ವಾರ್ಥಕ್ಕೆ ಪರಾರ್ಥಕ್ಕೆ ಅಂತ ಹೇಳಿಕೊಂಡು ಪ್ರತ್ಯೇಕತೆ ಇಲ್ಲ, ನೇರವಾದಂತಹ ವ್ಯವಸ್ಥೆ. ತನ್ನವಲ್ಲವ ಎನ್ನುವ ನೆಲೆಯಲ್ಲಿ ಆದರೂ ಇಲ್ಲ, ಕಷ್ಟ ದುಃಖ ಯೋಚನೆ ಮಾಡುವಾಗಿಲ್ಲ. ಒಂದು ವಿಷಯ, ಈ ದಂಡನೀತಿ ಎಷ್ಟು ಜೋರಲ್ಲಿ ಇದೆ ಅಂದ್ರೆ, ಒಂದು ಮನೆಯಲ್ಲಿ ನಾನೊಂದು ಬರೆದಿದ್ದೇನೆ, ಸಂಧ್ಯಾ ಸಮೀಕ್ಷೆಯಲ್ಲಿ ಕೊಟ್ಟಿದ್ದೇನೆ, ಎಲ್ಲರಿಗೂ ಗೊತ್ತು. ಕಾಲೇ ಸಂಧ್ಯಾಂ ಪ್ರಕೃವೀತ ಅನ್ನುವಂಥದ್ದನ್ನು, ಇದು ನಿತ್ಯ ರೂಲ್ಸ್. ಟೈಮ್ ಅಲ್ಲಿ
ಬೆಳಗಿನ ದೇವರನ್ನು ಕರೆಯುವ ಕೆಲಸ ಆಗಬೇಕು ಅಂತ. ಟೈಮಲ್ಲಿ ಅಂದ್ರೆ ಸೂರ್ಯ ಬರುವ ಮುಂಚೆ ಸೂರ್ಯನನ್ನು ಕರಿಬೇಕು, ನಾವು ಸೂರ್ಯನಾರಾಯಣನನ್ನು ನಮಿಸಬೇಕು. ಹಾಗಾದ್ರೆ ಅದಕ್ಕೆ ಬೇಕಾದ್ರೆ ನೀವೇ ಮಾಡಿಕೊಳ್ಳಿ. ನಿಮಗೆ ಎಷ್ಟು ಹೊತ್ತು ಮೀಲಿಕ್ಕೆ ಬೇಕು, ಎಷ್ಟು ದೂರದವರೆಗೆ ಮೀಲು ಹೋಗ್ತೀರಿ, ಯಾವ ನದಿ, ಯಾವ ಪ್ರದೇಶ, ಎಷ್ಟು ಹೊತ್ತು, ಏನು ಅದಕ್ಕೆ ಬೇಕಾಗಿರುತ್ತೆ, ಶೌಚ, ಇದೆಲ್ಲ ನಿಯಮ, ಅದೆಲ್ಲ ನಿಮಗೆ. ಎಷ್ಟು ಗಂಟೆಯನ್ನು ನಿಮಗೆ ಅಂತ ಏನಿದ್ದು ಸೂರ್ಯೋದಯಕ್ಕಿಂತ ಮುಂಚೆ 2-3/4 ಗಂಟೆ ಅವಕಾಶ ಇದೆ. ಹೇಳಿಕೊಳ್ಳಿಕ್ಕೆ, ಹಾರಿಕೊಳ್ಳಿಕ್ಕೆ ಅಲ್ಲ, ಅದು ಸೆಟ್ಟಿಂಗ್ ನಿಮ್ಮದು. ನಾವು ಹೇಳುವುದೇನು ಕೇಳಿದ್ರೆ, ನಕ್ಷತ್ರ ಇದ್ದಾಗಲೇ ಸೂರ್ಯನೋಪಾಸನೆಯಲ್ಲಿ ತೊಡಗಿರ್ಬೇಕು ಅವನು, ಮಿಂದು ಮಡಿಯಾಗಿ. ಇಲ್ಲದೆ ಹೋದಲ್ಲಿ ಸ್ವಲ್ಪ ತಡ ಆಯಿತು ಅಂತಾದ್ರೆ ಸ್ವಲ್ಪ ಮೈನಸ್ ಆಗುತ್ತೆ ಪವರ್, ಮತ್ತು ತಡ ಆಯ್ತಾದ್ರೆ ಪೂರ್ಣ ಮೈನಸ್ ಆಗುತ್ತೆ, 0ಗೆ ಬರ್ತದೆ. ಮತ್ತಿದ್ರೆ ಪ್ರಾಯಶ್ಚಿತ್ತ ಎಲ್ಲ ಉಂಟು ಬಿಡಿ. ಆದರೆ ಸಣ್ಣ ಮಕ್ಕಳು, ಯಾಕೆಂದ್ರೆ 8 ವರ್ಷ ಬ್ರಾಹ್ಮಣೋಪನಯಿತ ಅಂತ ಹೇಳಿಬಿಟ್ಟಿದ್ದಾರೆ, 8 ವರ್ಷದ ಮಗುವಿಗೆ ಉಪನಯನ ಮಾಡಿ ಅಂತ. ಜಮ್ ಮಾಡ್ಬೇಕು, ಅವನು ಮಾಡಲೇಬೇಕು 8ರ ನಂತರ. ಮಾಡಿದ್ರೆ ಮಾಡಿಸ್ಬೇಕು ಅಂದ್ರು. ಅಲ್ಲ, ಮಳೆ ಬಂದಾಗ, ಚಳಿ ಇದ್ದಾಗ, ಮಳೆ, ಚಳಿ, ಸೆಕೆ, ಗಾಳಿ, ಮತ್ತೊಂದಿನ್ನೊಂದು ಎನ್ನತಕ್ಕಂಥ ಯಾವುದೇ ಮುಲಾಜಿಲ್ಲದೆ ತಂದೆ ತಾಯಿಗಳು ಮಗುವಿನ ಮೇಲಿನ ಮೋಹ ವಿಶೇಷದಿಂದ ಒಂದನ್ನದನ್ನು ನಡೆಸದೇ ಇದ್ರೆ ಅವರು ಬಾಧ್ಯರೇ, ತಪ್ಪಿತಸ್ಥರೇ ಅಂತ ಹೇಳ್ತಾರೆ. ಇದು ಸಾಮಾನ್ಯ ನಿತ್ಯ ನಿಯಮದ ಜಪತಪಾನುಷ್ಠಾನದಲ್ಲಿ ವೈಯಕ್ತಿಕವಾದ ಸಾಧನೆಯಲ್ಲಿ ಇರತಕ್ಕ ಸಂಗತಿ. ಅದನ್ನು ನಾನು ಸಂಧ್ಯಾ ಸಮೀಕ್ಷೆಯಲ್ಲಿ ಕೊಟ್ಟಿದ್ದೇನೆ, ಪ್ರಮಾಣವನ್ನು ನೀಡಿದ್ದೇನೆ. ಯಾವುದೇ ನೆಲೆಯಲ್ಲಿ ಮೋಹಕ್ಕೆ ಅಡರಿ, ಧೃತರಾಷ್ಟ್ರ ಮೋಹ, ಗಾಂಧಾರಿ ಮೋಹಕ್ಕೆ ಅಡರಿ ಕಣ್ಣು ಕುರುಡರಾಗಿ ಧರ್ಮದಲ್ಲಿ ನೀವು ಹಿಂದೇಟು ಹಾಕದಿರಿ, ಹೊಂಡಕ್ಕೆ ಬೀಳದಿರಿ ಅಂತ ಹೇಳಲಿಕ್ಕೋಸ್ಕರ ಪ್ರಮಾಣ ಕೊಟ್ಟಿದ್ದೆ. ಅದರಲ್ಲಿ ಸ್ಪಷ್ಟವಾಗಿ ಹೇಳುತ್ತಾನೆ, ಸಮಸ್ಯೇಹ ಮಹೀಕ್ಷಿತ. ರಾಜ ಅವನು ಸಮ ಇದ್ದಾನೆ, ಧರ್ಮಕ್ಕೆ ಸಮನಾಗಿದ್ದಾನೆ, ನ್ಯಾಯಕ್ಕೆ ಸಮನಾಗಿದ್ದಾನೆ, ಸತ್ಯಕ್ಕೆ ನಿಷ್ಠನಾಗಿದ್ದಾನೆ. ಇಂಥವನಿಗೆ ಯಾವ ಕಾಲದಲ್ಲಿ ಆತ್ಮನ ಕರಣೈಶ್ಚೈವ ಸಮಸ್ಯೆ, ಅವನು ತಾನು ತನ್ನ ಬಾಡಿನಲ್ಲಿ ಸರಿ ಇದ್ದಾನೆ, ತನ್ನ ಇಂದ್ರಿಯಗಳಲ್ಲಿ ಸಮ ಇದ್ದಾನೆ, ತನ್ನ ಉಪಕರಣಗಳಲ್ಲಿ ಸಮ ಇದ್ದಾನೆ, ತನ್ನ ಜನರಲ್ಲಿ ಸಮ ಇದ್ದಾನೆ. ಕತ್ತಿಯಲ್ಲಿ ಬಡಿದಿದ್ದೇನೆ ಅವನಿಗೆ ಅಂತ ಹೇಳಿಕೊಳ್ಳುವವ ಕತ್ತಿಯ ಫೋರ್ಸಿನಲ್ಲಿಯೂ ಸಮ ಇರಬೇಕವ. ಇವನಿಗಾಗುವಾಗ ಮೆಲ್ಲ ಬಡಿಯುವುದು, ಅವನಿಗಾಗುವಾಗ ಜೋರು ಬಡಿಯುವುದು, ಇವನಿಗಾಗುವ ಮೊಂಡು ಕತ್ತಿ ತರುವುದು, ಅವನಿಗಾದ ಹರಿತ ಕತ್ತಿ ತರುವುದು, ಇವನಿಗಾದ ಸಣ್ಣ ಕತ್ತಿ, ಅವನಿಗಾಗುವ ದೊಡ್ಡ ಕತ್ತಿ, ಯಾವುದಿಲ್ಲ. ಮಗ ಆದರೇನು, ಶತ್ರುವಾದರೇನು. ಇದು ರಾಜಧರ್ಮ ಅಂತಾನೆ, ಇದು ದಂಡನೀತಿ ಅಂತಾನೆ. ಇದಕ್ಕೆ ಹೇಳಿದ್ರೆ ಇದಕ್ಕೆ ದೇವತೆಗಳು ಬೆಲೆ ಕೊಡ್ತಾರೆ, ದೇವರು ಬೆಲೆ ಕೊಟ್ಟಿದ್ದಾರೆ ಅಂತ. ಇದು ವಿಶೇಷ. ಮುಂದೆ ಹೋಗುವ ಕಥೆ ಆಗಿ, ಕೋ ಹೇತು ಯದ್ವಶೇ ತಿಷ್ಠೇತ್ ಲೋಕಃ ದೈವಾತ್ ಋತೆ ಗುಣಾತ್. ಇಂಥ ಅದ್ಭುತವಾದ ಸಮಗುಣವನ್ನು ಪಡೆದ ರಾಜನಿಗೆ ಯಾರಂತೆ ವಿರೋಧಿಸುವವ? ಹೇಗಂತೆ ವಿರೋಧಿಸಲಿಕ್ಕೆ ಬರ್ತದೆ? ಯಾರು ಬಗ್ಗುವುದಿಲ್ಲಂತೆ? ಯಾರು ಎದುರು ಬರ್ತಾನಂತೆ? ದೇವರಿಗೆ ತಲೆ ಬಗ್ಗುವವನ ಹಾಗೆ ದೈವಾತಂತಾನಿವ. ದೈವ ಅಂದ್ರೆ ಈಶ್ವರೋ ದೈವ ಮುದ್ದಿಷ್ಟಂ ಸರ್ವಸ್ಯಾಭಿಪ್ರಭುತ್ವತಃ ಅಂತ. ಸರ್ವೋತ್ತಮನಾದ ಭಗವಂತ, ಸರ್ವೋತ್ತಮನಾದ ಭಗವಂತನಿಗೆ ಅರ್ಜುನನು ಹೇಳಿದ್ನಲ್ಲ ಹಿಂದೆ, ಕಸ್ಮಾಚ್ಯುತೇನ ನಮೇರನ್ ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪ್ಯಾಧಿಕರ್ತರೆ ಅಂತಾನೆ. ನೀನು ಮಹಾತ್ಮ ಅಲ್ವಾ? ದೊಡ್ಡ ಸೋಲು ನೀನು, ಅಂದ್ರೆ ದೊಡ್ಡ ವ್ಯಕ್ತಿ, ಎಲ್ಲ ಜೀವರಿಗಿಂತ ಮಿಗಿಲಾದವ ನೀನು, ಬಿಂಬರೂಪ ಎಲ್ಲರಿಗೆ. ಚತುರ್ಮುಖನಂತ ಆದಿಜೀವನನ್ನೇ ಹೊತ್ತವ, ಹೆತ್ತವ, ತಂದವ. ಯಾಕಂತೆ ನಿನ್ನ ಕೈ ಮುಗಿಯುವುದಿಲ್ಲ? ಯಾಕಂತೆ ನಿನ್ನ ಪೂಜೆಯಿಂದ ದೂರ ಹೋಗ್ತಾರೆ? ಯಾಕಂತೆ ಸಣ್ಣ ಪುಟ್ಟ ವ್ಯಕ್ತಿಗಳನ್ನೆಲ್ಲ ಅರಸ್ತಾರೆ ಪೂಜೆಗೆ ಅಂತ ತಿಳ್ಕೊಳ್ತಾನೆ. ಅರ್ಜುನ ಕೇಳುತ್ತೆ. ಹಾಗೆ ಇಲ್ಲಿ ಹೇಳ್ತಾನೆ, ಪರಮೋಚ್ಚನಾದ ಪರಮಾತ್ಮನಿಗೆ ಯಾರು ಬಗ್ಗದೆ ಇರ್ತಾನೇನು? ಇಡೀ ಜಗತ್ತುವನ ಸೃಷ್ಟಿ, ಇಡೀ ಜಗತ್ತವನೇ ಮಣಿದಿದೆ. ಸಕಲ ಲೋಕ ನಮಸ್ಕೃತಂಚ ಮೊದಲೇ ಭಾರತ ಹೇಳಿಕೊಂಡಿದೆ. ಹಾಗಿರುವಾಗ ಅದೇ ಭಗವಂತನಿಗೆ ಹೇಗೆ ಮಣಿಯುತ್ತಾ ಅರ್ಜುನ ವಿರೋಧಕ್ಕೆ ನಿಲ್ಲುವುದಿಲ್ಲವೋ, ಏನಿದೆ ವಿರೋಧಿಸ್ಲಿಕ್ಕೆ ಅವರ ಹತ್ರ? ಏನ್ ಪವರ್ ಇದೆ? ಹಾಗೆ ರಾಜನಿಗೂ ಸಹ ಸಮನಾದವನಿಗೆ ಯಾವ ವ್ಯಕ್ತಿಯೂ ಸಹ ಎಂದೂ ಸಹ ಗುಣವಂತನಾದ ರಾಜನಿಗೆ ಸಮಗುಣವುಳ್ಳ ರಾಜನಲ್ಲಿ ವಿರೋಧಕ್ಕೆ ನಿಲ್ಲುವುದೇ ಇಲ್ಲ. ಅಂದ್ರೆ ಹೇಗೆ ರಾಜ ಇರಬೇಕು ಅಂತ ಭೀಷ್ಮರು ಹೇಳಿಕೊಡುತ್ತಾರೆ ಬಹಳ ಚೆನ್ನಾಗಿ. ರಾಜರಲ್ಲಿ ಅಂತಹ ಎತ್ತರತನ ಇರಲಿಕ್ಕೆ ಕಾರಣ ಅವರ ರಾಜ್ಯಶ್ರೀ ಇವೆಲ್ಲ ಹೇಗೇನು ಅಂತ ಹಿಂದೆ ಕೇಳಿದ್ದ ಧರ್ಮರಾಜ. ಅದಕ್ಕೆ ಭೀಷ್ಮನ ಹೇಳ್ತಾರೆ, ವಿಷ್ಣೋ ಲಲಾಟಾತ್ ಕಮಲಂ ಸೌವರ್ಣಮಭವತ್ತದ. ಹಿಂದೊಮ್ಮೆ ನಾರಾಯಣನ, ವಿಷ್ಣುವಿನ ಹಣೆಯಿಂದ ಕಮಲ ಉತ್ಪತ್ತಿಯಾಗಿತ್ತು.
ಕಮಲಕ್ಕೆ ಪದ್ಮ ಅಂತ ಶಬ್ದ ಅರ್ಥ ಇದೆ. ಒಂದು ಮಾತು ಇಷ್ಟೆಲ್ಲ ಯಾರೆಲ್ಲ ಹುಡುಕ್ತಾರೆಲ್ಲ ಕೇಳ್ತಾ ಬರಬೇಡಿ. ಪದ್ಮೋ ಬ್ರಹ್ಮ ಸಮುದ್ದಿಷ್ಟ ಪದ್ಮ ಶ್ರೀರಪಿ ಚೋಚ್ಯತೆ ಅಂತ. ಪದ್ಮ ಶಬ್ದ ಪುಲ್ಲಿಂಗದಲ್ಲಿದ್ರೆ ಚತುರ್ಮುಖ ಅಂತ ಅರ್ಥ, ಸ್ತ್ರೀಲಿಂಗದಲ್ಲಿದ್ರೆ ಲಕ್ಷ್ಮಿ ಅಂತ ಅರ್ಥ. ಇಲ್ಲಿ ಮತ್ತೆ ನವಂಸಲಿಂಗದಲ್ಲಿ ಉಂಟು ಹೇಳಿದ್ರೆ, ನವಂಸಲಿಂಗದಲ್ಲಿ ಇದ್ದರೂ ಅದು ವಸ್ತುವೇ ಕಮಲವೇ. ಆ ಕಮಲದಲ್ಲಿ ಇರಬೇಕಾದ ಅಭಿಮಾನಿಗಳಾದ ಚಿಂತನೆ ಮಾಡ್ಲಿಕ್ಕೆನ. ಆದ್ರಿಂದ ಈ ಕಮಲಾಭಿಮಾನಿಯಾದ ಚತುರ್ಮುಖರು ಅಂತ ಅರ್ಥ ಇದೆ, ಮಹಾಲಕ್ಷ್ಮಿ ಅಂತಲೂ ಅರ್ಥ ಇದೆ. ಇಟ್ಟುಕೊಳ್ಳಿ ಈಗ ಕಮಲವನ್ನೇ ತನ್ನಿ ನೀವು. ಏನಾಯಿತು ಅಲ್ಲಿ? ಶ್ರೀ ಸಂಭೂತ ತಥೋ ದೇವಿ ಪತ್ನಿ ಧರ್ಮಸ್ಯ ಪಾಂಡವ. ಧರ್ಮದ ದೇವತೆಯ ಹೆಂಡತಿ ದೇವಿಯಾದ ಲಕ್ಷ್ಮಿ ಅಲ್ಲಿ ಬಂದಿದ್ದಾಳೆ ನೋಡಿ. ಆ ಕಮಲ ಅಂದ್ರೆ ಲಕ್ಷ್ಮಿ ಇದ್ದೇ ಆಯ್ತು ಈಗ ಸ್ಥಾನ ಆಸನ, ಅದರಲ್ಲಿ ಲಕ್ಷ್ಮಿ ನಿಂತಿದ್ದಾಳೆ, ಬಂದಿದ್ದಾಳೆ. ಆ ಲಕ್ಷ್ಮಿ ಯಾರು ಕೇಳಿದ್ರೆ ಮಹಾಲಕ್ಷ್ಮಿ ಭಗವಂತನೇ ಬರಬೇಕಾದ್ರೆ ಮಹಾಲಕ್ಷ್ಮಿ ಇರ್ತಾಳಲ್ಲ, ಇರ್ಲಿ, ಅವಳ ಸನ್ನಿಧಾನ ವಿಶೇಷ. ಅವಳು ನಿಜವಾಗಿ ಧರ್ಮನ ರಾಣಿ ಇದ್ದಾಳೆ. ಒಂದೊಮ್ಮೆ ಧರ್ಮನೂ ಭಗವಂತ ಆದ್ರೆ ಧರ್ಮನ ರಾಣಿಯಾಗಿ ಮಹಾಲಕ್ಷ್ಮಿಯ ನೇರವಾದ ಪ್ರವೇಶವನ್ನು ತಪ್ಪು ಹೇಳಲಿಕ್ಕಿಲ್ಲ. ಮತ್ತೆ ದೇವರ ಚಿಂತನೆಯನ್ನು ಮಾಡುವುದೇನು ತಪ್ಪಲ್ಲ. ದೇವರ ಅಂಗಾಂಗದಲ್ಲಿ ಎಲ್ಲರ ಜನಮೂ ಎಲ್ಲರೂ ಬರುವಂತದ್ದು ಉಂಟೆ ಉಂಟು, ಇಲ್ಲೇನಲ್ಲ. ಆದ್ರೆ ಇಲ್ಲಿ ಯಮಧರ್ಮನ ಧರ್ಮದೇವತೆಯ ರಾಣಿಯನ್ನಾಗಿ ಮಡದಿಯನ್ನಾಗಿ ಇಟ್ಟುಕೊಂಡ್ರೆ ಅದೂ ಚಂದವೇ, ಪರವಾಗಿಲ್ಲ. ಅದು ರಾಜ್ಯಕ್ಕೆ ಬೇಕಾ. ಧರ್ಮ ಎನ್ನುವುದು ನೆಲೆಗೊಂಡದ್ದು ರಾಜನಲ್ಲಿ. ಆದ್ರೆ ಯಮಧರ್ಮನ ಕೈಲಿ ಇರತಕ್ಕದ್ದು ಒಂದು ಆಯುಧ ವಿಶೇಷ, ದಂಡ. ಮೃತ್ಯುನ ಪಾಶ ದಂಡಾಭ್ಯಾಂ ಕಾಲೇ ನಶ್ಯಾಮಯ ಸಹ ಅಂತ ಯಮರಾಜನ ಹತ್ತಿರದಲ್ಲಿ ಇರತಕ್ಕ ವ್ಯಕ್ತಿಗಳನ್ನು ಗುರುತಿಸುವಾಗ ಮೃತ್ಯು ಮತ್ತು ಕಾಲ ಅಂತ ಇದ್ದಾರೆ ಅಂತ ಹೇಳ್ತಾ ಕೈಯಲ್ಲಿ ದಂಡ ಮತ್ತು ಪಾಶವನ್ನು ಹೇಳ್ತಾರೆ. ಯಮನಲ್ಲಿ ಎರಡು ಬೇಕು ಅವನ ಕೈಯಲ್ಲಿ ಅಂತ. ಅದು ಯಾಕೆ ದಂಡ ಒಂದು ಸಾಕಲ್ಲ ಕೇಳಿದ್ರೆ? ನಿಮಗೆ ಹೇಳೋದು ನಾನು, ಮತ್ತೆ ನೀವು ಅವನ ಹತ್ರ ಹೋಗಿ ಕೇಳಬೇಡಿ ಸಿಗುವಾಗ. ಯಾಕೆ ನಿಮಗೆ ಕೇಳಲಿಕ್ಕೆ ಎಲ್ಲಿ ನಾಲಿಗೆ ಬರ್ತದೆ? ಯಮನ ಕೈಯಲ್ಲಿ ಪಾಶ ಯಾಕೆ ಕೇಳಿದ್ರೆ ದೂರದಲ್ಲಿದ್ದವರನ್ನು ಎಳಿಲಿಕ್ಕೆ ಮಾತ್ರ ಅಲ್ಲ, ಮತ್ತೆ ಕಟ್ಟಿಯಾಗಿ ಹೊಡಿಲಿಕ್ಕೆ. ದಂಡಪಾಶ ತಪ್ಪಿಸಿಕೊಳ್ಳಿಕ್ಕಿಲ್ಲ, ಕೈ ಕಾಲುಗಳನ್ನೆಲ್ಲ ಕಟ್ಟಿ ಹಾಕ್ತಾರೆ. ಈಗೇನು ಕೆಲವೆಲ್ಲ ಏರೋಪ್ಲೇನ್ ಎಲ್ಲ ಹೇಳ್ತಾರಲ್ಲ ಹಾಗೆ. ಇದು ನೋಡುವ ಗತೆ, ಕಟ್ಟಿ ಹಾಕಿ ಹೊಡಿದು. ಅವನು ತಪ್ಪಿಸ್ಲಿಕ್ಕಿಲ್ಲ. ಮೋರೆಗೆ ಅಡ್ಡ ತರುವುದು, ಕಾಲ್ ಮೇಲೆ ಎತ್ತುವುದು, ಏನು ಮಾಡ್ಲಿಕ್ಕಿಲ್ಲ. ಕೈ ಕಾಲುಗಳಲ್ಲಿ ಎರಡೆಲ್ಲ ಹಿಂದೆ ಹಾಕಿ ಕಟ್ಟಿ ಹಾಕ್ತಾನೆ. ಪಾಶ ಇರೋದು ಅದಕ್ಕೆ. ಅನ್ಯಾಯ ಮಾಡ್ತಿ ಈಗ, ಎಲ್ಲಿ ತಪ್ಪಿಸಿಕೊಳ್ತಿ? ಓಡಿ ಹೋಗ್ತಿ ಈಗ, ಎಲ್ಲಿ ಓಡಿ ಹೋಗ್ತಿ? ಎರಡೂ ಇಲ್ಲ, ತಪ್ಪಿಸ್ಲಿಕ್ಕಿಲ್ಲ, ಓಡ್ಲಿಕ್ಕಿಲ್ಲ, ಕೈಕಾಲು ಕಟ್ಟಿ ಹಾಕಿದ್ದಾರೆ. ಇನ್ನು ಅಲ್ಲಾಡ್ಲಿಕ್ಕಿಲ್ಲ ಹೇಳಿ ಅದನ್ನು ಕಂಬದಲ್ಲಿ ಕಟ್ಟಿದ್ದಾರೆ. ಮತ್ತೆ ನೋಡ್ಲಿಕ್ಕೆ ಪಾಶ ಮಾಡಿದೇನು ಕೇಳಿ ಕೈಕಾಲಂದು ಕಟ್ಟಿ ಕಂಬಕ್ಕೆ ಕಟ್ಟಿಟ್ಟಿದ್ದಾರೆ. ಈಗ ಈಗ ಏನು ಮಾಡುವಾಗಿಲ್ಲ, ಯಮನ ಕೈಯಿಂದ ತಪ್ಪಿಸಿಕೊಳ್ಳಿಕ್ಕಿಲ್ಲ. ಅದರಿಂದ ಯಮ ಅಂದ್ರೆ ನೀತಿ, ರಾಜನೀತಿ, ದೊಡ್ಡ ನೀತಿ ಶಾಸ್ತ್ರ. ಇದನ್ನು ತಪ್ಪಿಸಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ದಿನ ಸೂರ್ಯೋದಯ ಆಗಿ ಹೋಯ್ತು ಹೇಳಿದ್ರೆ ಹೋಯ್ತೆ, ಒಂದಡಿ ಹೊಂಡಕ್ಕೆ ಬಿದ್ದಾಯ್ತು ಅಂತ ಅರ್ಥ. ಮನುಷ್ಯ ಬೇಗ ಬೇಗ ಬೇಕಾದ್ರೆ ನಾವು ನೋಡ್ಬೇಕು. ನಿಮ್ಗೊಂದು ಕತೆ ಹೇಳುತ್ತೇನೆ, ಬಹಳ ಸುಲಭವತ್ತು. 100 ಜನರು ಇದ್ದ ಕತೆ ಲೆಕ್ಕ ಹಾಕಿ. ಒಂದು ಕೋಣೆಯೊಳಗೆ, ಒಂದು ಮನೆಯೊಳಗೆ, ಒಂದು ದೊಡ್ಡ ಹಾಲಿನ ಒಳಗೆ 100 ಜನರು ಇದ್ದಾರೆ. 100 ಏನು ತಿನ್ನುವಂತಹ ಉಂಡೆ ಮಾಡಬೇಕಲ್ವಾ? ಅದು ಬನ್ಸ್ ಇರ್ಲಿ, ಪೂರಿ ಇರ್ಲಿ, ಚಪಾತಿ ಇರ್ಲಿ, ಏನೇ ಇರ್ಲಿ, ಒಟ್ಟು 100 ಬೇಕು ಅಲ್ವಾ? ರಾಗಿ ಮುದ್ದೆ ಇರ್ಲಿ. ಅವ್ರೇನ್ ಮಾಡಿದ್ದಾರೆ ಅಂದ್ರೆ 99 ಮಾಡಿದ್ದಾರೆ. ಬಾಗಿಲೊಂದು ತೆರೆದಿದ್ದಾರೆ. ಈಗ ಆ ಕೋಣೆಯಲ್ಲಿಟ್ಟ ಉಂಡೆಯನ್ನು ತೆಗಿಲಿಕ್ಕೆ ಒಬ್ಬ ಹೋಗಿ ಒಂದು ಉಂಡೆಯನ್ನು ತೆಗಿಲಿಕ್ಕೆ ಬರ್ತದೆ ಅಷ್ಟೇ. ಯಾರು ಮೊದಲು ಒಳ ಹೋಗ್ತಾರೋ ಅವರಿಗೆ ಮೊದಲನೇ ಉಂಡೆ ಸಿಗ್ತದೆ. ಅವರು ಓಡಿ ಬರಬೇಕು ಪಡಿಲಿಕ್ಕೆ. ಓಡಿ ಬರುವಾಗ ನಡುವೆ ಒಂದು ಹೊಂಡ ಮಾಡಿದ್ದಾರೆ ನೀರಿನತ್ತು. ಆ ಹೊಂಡದ ಮಧ್ಯದಲ್ಲಿ 2 ಉಂಡೆ ಇಟ್ಟಿದ್ದಾರೆ ಮರತ್ತು. ಅದರ ಮೇಲೆ ಹಾರಿಕೊಂಡು ಬರಬೇಕು ಅವರು. ಹಾರಿಕೊಳ್ಳುವಾಗ ಬಿದ್ದರೆ ಮತ್ತೆ ಹತ್ತುವಾಗ ಇನ್ನೊಬ್ಬ ಹಾರಿ ಆಗಿರ್ತದೆ. ಗಮ್ಮತ್ತೊಂದ್ರೆ ಹಾಗೆ. ಅದರಿಂದ ಯಾವತ್ತೂ ಸಹ ಒಬ್ಬನಿಗೆ ಇಲ್ಲ ಆಗ್ತದೆ. ಅವನ ಔಟ್. ಇಲ್ಲದವನಿಗೆ ಇಲ್ಲ. ಇವತ್ತಿಲ್ಲ ಮಾತ್ರ ಅಲ್ಲ, ನಾಳೆ ಇಲ್ಲ, ನಾಡ್ದು ಇಲ್ಲ, ಅವನು ಹೋದ ಹೊರಗೆ. ಅವನು ಇಲ್ಲದೆ ಯಾವತ್ತೂ ಸತ್ತ. ಮತ್ತೆ ಇಲ್ಲ, ಅವನಿಗೆ ನಾಳೆ ಕೊಡುದಿಲ್ಲ, ನಾಡ್ದು ಕೊಡುದಿಲ್ಲ, ಮುಗಿದೋಯ್ತು ಪರೀಕ್ಷೆ. ಅವನಿಗೆ ನಿನಗೆ ಇಲ್ಲ ಎನ್ನುವುದು ಆಗಿಬಿಟ್ಟಿದೆ, ಇನ್ನು ನಿನಗಿಲ್ಲ ಅಂತ ಅವನು 4-6 ದಿನದಲ್ಲಿ ಉಪವಾಸ ಇದ್ದು ಸಾಯ್ತಾನೆ. ಇಲ್ಲಿಗೆ 2ನೇ ದಿನ 99 ಜನ ಇರೋದು, ಇಲ್ಲಿ ಉಂಡೆ 98. ಇವತ್ತೊಬ್ಬ ಹೊರಗೆ ಔಟ್, ಅವನು ಸಾಯ್ತಾನೆ ಒಂದು 4-6 ದಿನ ನಂದು. ಹೀಗೆ ದಿನಕ್ಕೊಂದು ಉಂಡೆ ಕಮ್ಮಿ ಮಾಡ್ತಾರೆ, ದಿನಕ್ಕೊಬ್ಬರನ್ನು ಔಟ್ ಮಾಡ್ತಾರೆ. ಅದರಿಂದ ಕೊನೆಗೆ ಉಳಿಯುವ ನೋಡಿ ಹೇಗೆ ಅಂತ. ಕೊನೆಯ ದಿನ
ಒಂದುಂಡೆ ಒಬ್ಬನಿಗೆ. ಅವನು ಬರುವಾಗ ಒಂದೊಮ್ಮೆ ಬಿದ್ದುಕೊಂಡ್ರೆ ಅದು ಅವನಿಗಿಲ್ಲ. ಒಂದೊಮ್ಮೆ ಇದು ನಮ್ಮ ಪ್ರವಚನ, ಇದು ನಮ್ಮ ಬದುಕು, ಇದು ನಮ್ಮ ಜನ್ಮ, ಇದು ನಮ್ಮ ಅವತಾರ. ಹೀಗೆ ಇರುವುದು. ದೇವರು ಕೊಟ್ಟು ಕಳಿಸ್ತಾನೆ, ಕೈಕಾಲುಗಳನ್ನೆಲ್ಲ ಸರಿ ಮಾಡಿ ಇಡ್ತಾನೆ, ಇಷ್ಟು ಭೂಮಿಯಾಗ ನಿನಗೆ ಕೊಟ್ಟಿದ್ದೇನೆ ಅಂತ ಪ್ರಪಂಚದಲ್ಲಿ ಹಾಕಿಬಿಡ್ತಾನೆ. ಸಿಕ್ಕಿದಾಗ ಪಡೆದರೆ ಬಂತು, ಇಲ್ಲ ತಡ ಮಾಡ್ತೇನೆ ನಾನು, ನಾಳೆ ನೋಡುವೆ ಅಂತ ಇಟ್ಕೊಂಡ್ರೆ ಇನ್ನೊಂದು ಜನ್ಮ ಬರಬೇಕಾಗತ್ತೆ. ಇನ್ನೊಬ್ಬ ಅದನ್ನು ಕೊಳ್ಳೆ ಹೊಡೆದಾಗಿರ್ತದೆ. ಆ ಜಾಗದಲ್ಲಿ ಮಗದೊಬ್ಬ ಅದನ್ನು ಪಡೆದ ಮತ್ತೆ ಅವನ ಹೆಸರಲ್ಲಿ ಬಂದಾಯ್ತು, ನೀವೇನು ಮಾಡುವಾಗಿಲ್ಲ, ನಾವು ಬದಿಗೆ ಇರಬೇಕು. ಈ ಜನ್ಮ ಹೋಯ್ತು, ಬಂದು ಪರವಾಗಿಲ್ಲ, ಹೋಗ್ಲಿ ಹೋಗ್ಲಿ. ಇಂಥದ್ದು ಎಷ್ಟೋ ಜನ್ಮ ಪರವಾಗಿಲ್ಲ ಅಂತಲೇ ಬಂದಿದೆ. ಬಹಳ ಚೆನ್ನಾಗಿ ಯೋಚನೆ ಮಾಡಬೇಕಾದ ಕಥೆ. ಅದಕ್ಕೆ ಹೇಳ್ತಾನೆ ಇವನು, ಮಹಾಲಕ್ಷ್ಮಿ ಬಂದಿದ್ದಾಳೆ, ಧರ್ಮದ ದೇವತೆ, ಪರಮಾತ್ಮನಿಂದಲೇ ಸೃಷ್ಟಿಯಾದಂತಹ ವ್ಯವಸ್ಥೆ. ಆ ಧರ್ಮದ ದೇವತೆಯನ್ನು ಆಲಿಂಗನೆ ಮಾಡಿಕೊಂಡಿದ್ದಾಳೆ. ಸಂಪತ್ತಿನ ರಾಣಿ, ಐಶ್ವರ್ಯದ ಒಡತಿ, ಶ್ರೀಯ ಸಕಾಶದ ಅರ್ಥಶ್ಚ ಜಾತಃ ಧರ್ಮೇಣ ಭಾರತ. ಧರ್ಮನಿಂದಾಗಿ ಲಕ್ಷ್ಮಿಯಲ್ಲಿ ಅರ್ಥ ಹುಟ್ಟಿದೆ, ದುಡ್ಡು. ಧರ್ಮ ಮತ್ತು ಶ್ರೀ ಇದೆರಡರ ವಿನಿಯೋಗದೊಂದಿಗೆ ಸಂಪತ್ತು ಬರುತ್ತೆ. ಅಥ ಧರ್ಮ ತದೈವಾರ್ಥ ಶ್ರೀಶ್ಚ ರಾಜ್ಯೇ ಪ್ರತಿಷ್ಠಿತ. ಅದರಿಂದ ಈ ಧರ್ಮ, ಈ ದುಡ್ಡು, ಈ ಶ್ರೀ ಗುಣವಂತಿಕೆ, ಕೀರ್ತಿ, ಪತಾಕೆ, ರಾಜ್ಯಶ್ರೀ ಇದು ರಾಜ್ಯದಲ್ಲಿ ಕೂತಿದೆ. ರಾಜ್ಯದಲ್ಲಿ ಏನು ಕೂತಿದೆ? ಸಲಕ್ಷಣವಾದ ನೀತಿಶಾಸ್ತ್ರ ಇದೆ, ಕೀರ್ತಿ ಇದೆ, ಜೊತೆಯಲ್ಲಿ ಧರ್ಮ ಪ್ರತಿಷ್ಠೆ ಆಗಿದೆ, ಸಂಪತ್ತು ಹೇರಳವಾಗಿದೆ ಉಪಯೋಗಕ್ಕೆ. ಇದು ದೇವರ ಸೃಷ್ಟಿಯಲ್ಲಿ ಬಂದ ಕಥೆ ಅಂತಾನೆ. ರಾಜ್ಯದಲ್ಲಿ ಇರಲಿಕ್ಕೆ ಕಾರಣ ಧರ್ಮ, ಅರ್ಥ, ಅದರೊಟ್ಟಿಗೆ ಎಲ್ಲ ಬಗೆಯ ಸವಲತ್ತುಗಳು, ಗುಣವಂತಿಕೆಗಳು ಇಲ್ಲೆಲ್ಲ ಕೂತಿವೆ. ಸುಕೃತ ಕ್ಷಯಾಶ್ಚೈವ ಸ್ವರ್ಗಾತ್ ಸ್ವರ್ಲೋಕಾದೇತ್ಯ ಮೇದಿನೀಂ ಪಾರ್ಥಿವ ಜಾಯತೆ ತಾತ ದಂಡನೀತಿ ವಿಶಾರದ. ಈ ಲೋಕದಲ್ಲಿ ಬೇಕಾದಷ್ಟು ಒಳ್ಳೆಯ ಕೆಲಸ ಮಾಡಿ ಅನುಭವಿಸಿ ಮತ್ತೆ ರಾಜ ಸ್ವರ್ಗಕ್ಕೆ ತೆರಳುತ್ತಾನೆ. ಸ್ವರ್ಲೋಕಾದೇತ್ಯ ಮೇದಿನೀಂ ಪ್ರಾರ್ಥಿವ, ಮತ್ತೆ ಅಲ್ಲಿಂದ ಸುಖಭೋಗಗಳನ್ನು ಅನುಭವಿಸಿದ ನಂತರ ಮತ್ತೆ ಈ ನೆಲಕ್ಕೆ ಬರ್ತಾನೆ. ನೆಲಕ್ಕೆ ಬಂದು ಒಳ್ಳೆ ದಂಡನೀತಿ ತಿಳಿದವನಾಗಿ, ರಾಜ್ಯಶಾಸ್ತ್ರ ಬಲ್ಲವನಾಗಿಯೇ ಸೃಷ್ಟಿಗೆ ಬಂದು ಮತ್ತೆ ಲೋಕದಲ್ಲಿ ಒಳ್ಳೆ ರೀತಿಯಾದ ತನ್ನ ಕೆಲಸವನ್ನು ಹತ್ತಾರು ಜನರಲ್ಲಿ, ಸಾವಿರಾರು ಜನರಲ್ಲಿ, ಪ್ರಜೆಗಳ ಮಾಧ್ಯಮದಲ್ಲಿ ನಡೆಸಿಕೊಡುತ್ತಾನೆ. ಅದರಿಂದ ಒಳ್ಳೆಯ ಕೆಲಸ ಮಾಡಿದವ ಸ್ವರ್ಗಕ್ಕೆ ತೆರಳಿ ಅಲ್ಲಿನ ಪುಣ್ಯವಶೇಷ ಪುಣ್ಯಗಳು ಕಳೆದಾಗ ಮತ್ತೆ ಈ ನೆಲಕ್ಕೆ ಬಂದು ರಾಜನಾಗಿಯೇ ಒಳ್ಳೆ ಜ್ಞಾನಿಯಾದ ರಾಜನಾಗಿ ಅರಳುತ್ತಾನೆ. ಇಲ್ಲಿ ಒಟ್ಟುವಾಗ ಇನ್ನೊಂದು ಏನು ಕೇಳಿದ್ರೆ, ದಂಡನೀತಿ ಇದೆ ಅಂದ ತಕ್ಷಣ ಅವನಲ್ಲಿ ಪ್ರಭುತ್ವ ಇದೆ, ಅಧಿಕಾರ ಇದೆ. ಮಹಾತ್ಮೇನ ಚ ಸಂಯುಕ್ತ ವೈಷ್ಣವೇನ ನರೋಭುವಿ. ಮತ್ತೆ ಹೇಳ್ತಾರೆ ಸ್ಪಷ್ಟವಾಗಿ, ವಿಷ್ಣು ಮಹಿಮೆಯಿಂದ ತುಂಬಿರ್ತಾನೆ ಅವನು. ಅವನ ಪೌರುಷ ಪ್ರಭಾವ ಎಷ್ಟು ಜೋರುಂಟು ಹೇಳಿದ್ರೆ ಅವನಲ್ಲಿ ವೈಷ್ಣವ ಧರ್ಮ ಕೂತಿದೆ. ವಿಷ್ಣು ಪ್ರವೇಶ ಮಾಡಿದ್ದಾನೆ. ಕಳೆದ ಬಾರಿ ನಾವು ಹೇಳಿದ್ದೇವೆ ಪೃಥ್ವಿನೊಳಗೆ ಯಾರು ಸೇರಿದ್ದು ಅಂತ. ಕೇವಲ ಪೃಥ್ವಿನೊಳಗೆ ಮಾತ್ರ ಅಲ್ಲ, ರಾಜರಲ್ಲಿ ಭಗವಂತ ರಾಜರಾಜೇಶ್ವರರು ಪದಿಂದಿದ್ದಾನೆ. ರಾಜರಾಜೇಶ್ವರೋ ನಾಮ ಚಕ್ರವರ್ತಿಷು ಸಂಸ್ಥಿತ ಅಂತ ಭಗವಂತನ ಸ್ಪೆಷಲ್ ರೂಪ ಇದು, ರಾಜರಾಜೇಶ್ವರ ರೂಪ. ಹಾಗಾಗಿ ರಾಜರಾಜೇಶ್ವರ ರೂಪದಿಂದ ಅವ ಕೂತು ಪ್ರಜೆಗಳಲ್ಲಿ ಒಳ್ಳೆಯದನ್ನು ಮಾಡಿಸಿ, ಬಗ್ಗಿಸಿ ಮಾಡಿಸಿ. ಕೆಲವರು ತಮ್ಮಷ್ಟಕ್ಕೆ ಮಾಡ್ತಾರೆ, ತುಳ್ಕೊಂಡು ಮಾಡ್ತಾರೆ. ಮತ್ತೆ ಕೆಲವರು ಹೇಳಿದಾಗ ಮಾಡ್ತಾರೆ, ತಿಳ್ಕೊಂಡು ಹೇಳಿದಾಗ ಮಾಡ್ತಾರೆ. ಮತ್ತೆ ಅವರು ಹೇಳಿದ್ರು ಮಾಡುವುದಿಲ್ಲ, ತಿಳ್ಕೊಳ್ಳುವುದಿಲ್ಲ. ಅಂಥವರನ್ನು ಬಗ್ಗು ಬಡಿದು ರಾಜ ಮಾಡಿಸ್ತಾನೆ, ಇಲ್ಲಾದ್ರೆ ಹೊರಗೆ ಹಾಕ್ತಾನೆ. ನನ್ನ ಸುಪರ್ದಿಯಲ್ಲಿ ನಿನ್ನ ಲೆಕ್ಕಾಚಾರದಲ್ಲಿ ಅಯೋಗ್ಯ ಒಬ್ಬ ಇದ್ದಾನೆಂದು ಬೇಡ ಅಂತ. ದೊಡ್ಡ ದೊಡ್ಡ ಶಾಲೆಗಳಲ್ಲೆಲ್ಲ ಗಮ್ಮತ್ತು. ಅವ್ರು ಏನ್ ಮಾಡ್ತಾರೆ ಕೇಳಿದ್ರೆ, ಸೇರಿಸುವಾಗಲೇ ಒಳ್ಳೆಯವರನ್ನೇ ಸೇರಿಸ್ತಾರೆ. ಎಲ್ಲಿ ಒಂದ್ ಸ್ವಲ್ಪ ಅಲ್ಪ ಸ್ವಲ್ಪ ಹೆಚ್ಚು ಕಡಿಮೆ ಮಾತಾಡಿದ್ರೆ ಒಳ್ಳೆಯವರಾಗುವಂತ ಹೇಳಿ ಸೇರಿಸ್ತಾರೆ. ಒಂದು 2-3 ವರ್ಷದಲ್ಲಿ ನೋಡುವಾಗ ಪರ್ಫಾರ್ಮೆನ್ಸ್ ಅಲ್ಲಿ ಏನು ಒಳ್ಳೇದಿಲ್ಲ ಅಂತ ಕಾಣಿದ್ದಾರೆ, ಪ್ರೋಗ್ರೆಸಿವ್ ಇಲ್ಲ, ಆದ್ರೆ ಮುಂದೆ ಹೋಗುದಿಲ್ಲ, ಆದ್ರೆ ಹೇಳಿದ್ರು ಕೇಳಿದ್ರು ಬಡಿದ್ರು ಸರಿ ಆಗೋದಿಲ್ಲ, ಆದ್ರೆ ಬೇರೆ ಶಾಲೆಗೆ ಹೋಗಿ ಕೇಳಿ ಅಂತೇಳಿ ದುಡ್ತಾರೆ. ಇಂಥದ್ದು ಎಷ್ಟೋ ಸ್ಟ್ಯಾಂಡರ್ಡ್ ಶಾಲೆಗಳಿವೆ. ಅವರು ತಮ್ಮ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾರೆ. ಇಲ್ಲಿ ಅಯೋಗ್ಯರಿಗೆ ಕ್ಲಾಸ್ ಮಾಡೋದಿಲ್ಲ ಹೇಳ್ತಾರೆ. ನಾವು ಸರಿಯಾಗಿ ಹೇಳಿಕೊಡುತ್ತೇವೆ, ಆದ್ರೆ ಅವರು ಸರಿಯಾಗಿ ಪಾಲಿಸುವುದಿಲ್ಲ ಅದನ್ನು ಅವ್ರು ಹೇಳೋದು. ಹಾಗೆ ಹೌದು. ಯಾಕೆ ಇತರ ವಿದ್ಯಾರ್ಥಿಗಳನ್ನು ತೋರಿಸ್ತಾರೆ, ಬಂದಾಗ ಇವರು ಸಹ 0 ಇದ್ದಾರೆ, ಈಗ 90ರವರೆಗೆ ಹೋಗಿದ್ದಾರೆ. ಹೇಗೆ ನೋಡಿ, ಪ್ರಯತ್ನಿಸ್ತಾರೆ, ಕೇಳುತ್ತಾರೆ, ಹೇಳಿದ್ದನ್ನು ಒಪ್ಪಿಕೊಳ್ಳುತ್ತಾರೆ. ಮೊದಲು ಒಪ್ಪಿಕೊಳ್ಳುವ ಕೆಲಸ ಆಗಬೇಕು, ಮತ್ತೆ ಅದನ್ನು ಉಪಯೋಗಿಸಿಕೊಳ್ಳುವ ಕೆಲಸ ಆಗಬೇಕು. ಆಗ ಅವರು ಬೆಳೀಲಿಕ್ಕೆ ಆಗ್ತದೆ. ನಮ್ಮಲ್ಲಿ ಏನು ಗೊತ್ತುಂಟ, ನಾನು ಯಾವತ್ತು ಹೇಳೋದುಂಟು, ಸಿಮೆಂಟ್ ಕಿವಿ ಅಂತ. ಕಿವಿಯೊಳಗೆ ಹೋಗುವುದಿಲ್ಲ ನಮ್ದು ಸಿದ್ಧಾಂತಗಳು, ಮತ್ತೆ ಮಂಡೆಯೊಳಗೆ ಹೋಗುದೇ, ಕಿವಿಯೊಳಗೆ ಹೋಗತ್ತು.
ಅದನ್ನು ಮೊದಲು ಹೇಳುವುದೇನು ಕೇಳಿದ್ರೆ ಕೇಳಮೆ, ತಾಳ್ಮೆ. ಮೊದಲು ಕೇಳಲಿಕ್ಕೆ ಕಲಿ, ಆನಂತರ ಕಲಿತದ್ದು ಉಳಿತದೆ ಅಂತ. ನಮಗೆ ಕೇಳಲಿಕ್ಕೆ ಹೇಳಿಕೊಟ್ಟಿಲ್ಲ ಜನ. ಅಷ್ಟು ದೂರ ಹೋಗಿದ್ದೇವೆ ನಾವು, ಅಷ್ಟು ದೂರ ಮಾಡಿಕೊಂಡಿದ್ದೇವೆ. ಯಾಕೆ ಬೇಕು, ತಿಂದ್ರೆ ಆಯ್ತು, ಬದುಕಿದ್ರೆ ಆಯ್ತು, ಸತ್ರ ಆಯ್ತು ಅಂತ. ಅದು ಹೇಲಿನಲ್ಲಿನ ಹುಳವು ಹಾಗೆಯೇ. ಅದಕ್ಕೂ ತಿನ್ಲಿಕ್ಕೆ ದೇವರು ಇದ್ದಾಗಲೇ ಕೊಟ್ಟಿದ್ದಾರೆ, ಬಿದ್ದಲ್ಲೇ ತಿನ್ಲಿಕ್ಕೆ ಇಟ್ಟಿದ್ದಾರೆ ಹೇಲಿನ ಹುಳಕ್ಕೆ. ಏನು ಹೇಳುವ ನಾವು? ದೇವರ ಸೃಷ್ಟಿ ಎಷ್ಟು ಗೋಜಿ ಉಂಟು ನೋಡಿ. ಹುಳಕ್ಕೆ ತಿನ್ಲಿಕ್ಕೆ ಅಲ್ಲೇ ಉಂಟು, ಇಷ್ಟು ಹೆಡಿಗೆ ಹಾಕಿದ್ದಾರೆ. ಪ್ರಯೋಜನ ಏನಾಯ್ತು? ನಾವು ಅದನ್ನು ಮಾಡ್ಲಿಕ್ಕೆ ಬಂದದ್ದೇ ಇಲ್ಲಿ. ಅಷ್ಟು ಚೆನ್ನಾಗಿ ಹೇಳ್ತಾನೆ, ಒಳ್ಳೆ ಕೆಲಸ ಮಾಡಿದವ ಲೋಕದಲ್ಲಿ ಒಳ್ಳೆಯದನ್ನು ನಡೆಸಿ ಸ್ವರ್ಲೋಕದಲ್ಲಿ ಪುಣ್ಯವನ್ನು ಅನುಭವಿಸಿಕೊಂಡು ಈ ನೆಲಕ್ಕೆ ಮತ್ತೆ ದೊಡ್ಡ ವ್ಯಕ್ತಿಯಾಗಿ ಬರ್ತಾನೆ. ಭಗವಂತನ ಪ್ರವೇಶದಿಂದಾಗಿ ಮಹಾಮಹಿಮನಾಗ್ತಾನೆ. ನೋಡಿ, ಒಂದು ಕಡೆಯಲ್ಲಿ ಅಧಿಕಾರವಂತು ಪ್ರಭಾವಿತನಿದ್ದಾನೆ, ಅದರೊಟ್ಟಿಗೆ ಬುದ್ಧಿಯಾ ಭವತಿ ಸಂಯುಕ್ತ ಮಹಾತ್ಮ್ಯಂ ಚ ಅಧಿಗಚ್ಚತಿ ಅಂತಾನೆ. ಅವನಿಗೆ ಅದೇ ಒಳ್ಳೆಯ ರೀತಿಯಾದ ಜ್ಞಾನವೂ ಬರ್ತದೆ. ಅಧಿಕಾರ ಮತ್ತು ಜ್ಞಾನ ಎರಡು ಸೇರಿದರೆ ವ್ಯಕ್ತಿಯನ್ನು ಮಾತಾಡಿಸುವಾಗೆ. ಇಲ್ಲಿ ತಪ್ಪಾದ್ದೇನು ಕೇಳಿದ್ರೆ, ಅಧಿಕಾರ ಒಂದು ಕಡೆ, ಜ್ಞಾನ ಒಂದು ಕಡೆ. ಧರ್ಮದ ಜ್ಞಾನ, ನ್ಯಾಯದ ಚಿಂತನೆ, ಸತ್ಯದ ನಿಷ್ಠೆ, ಆ ಜನರೇ ಬೇರೆ ಇರುವವರು. ಅಧಿಕಾರ, ಅಂತಸ್ತು, ಸಿಂಹಾಸನ, ಒಡೆತನ, ಆಡಳಿತ, ಅದು ಈ ಬುದ್ಧಿ ಯಾರೂ ಇಲ್ಲದ ಕೈಯಲ್ಲಿ ಉಂಟು. ಬುದ್ಧಿಶೂನ್ಯರ ಕೈಯಲ್ಲಿ ಆಡಳಿತ ಬಂದಿದೆ, ಬುದ್ಧಿಮಂತರ ಕೈಯಲ್ಲಿ ಆಡಳಿತ ತಪ್ಪಿದೆ. ಅಂದಾಗ ಲೋಕದ ಕತೆ ಹೇಗೆ ಹೇಳಿ? ಬರ, ಕ್ಷಾಮ, ಡಾಮರ, ಗಲಾಟೆ, ಡೊಂಬಿ, ಹಿಂಸೆ, ಇಂಥದ್ದು ಹೊರತು ಬಿಟ್ಟರೆ ಮತ್ತೇನಾಗೋದಿಲ್ಲ. ದೈವಿಕವಾಗಿ ಅವರಿಗೆ ಬೆಂಬಲ ಇಲ್ಲ, ಸಾಮಾಜಿಕವಾಗಿ ಅವರಿಗೆ ಒಳ್ಳೆಯ ರೀತಿಯಾದಂತಹ ವಿನಿಯೋಗ ಇಲ್ಲ. ಹಾಗಿರುವಾಗ ಲೋಕವು ಸಹ ಮಾತಾಡುವುದಿಲ್ಲ. ನಾವು ಒಳ್ಳೆಯದು ಮಾಡಿದರೆ ದೇವತೆಗಳು ಒಳ್ಳೆಯದು ಮಾಡ್ತಾರೆ. ಸಹಯಜ್ಞ ಪ್ರಜಾ ಸೃಷ್ಟಿ ಹೇಳಿದ್ದಾರೆ. ಹಿಂದೆ ಹೇಳಿದ್ದದನ್ನೇ ಭೀಷ್ಮರು ಸಹ. ದೇವತೆಗಳು ಕಂಗಾಲಾದ ಕಥೆಯನ್ನು ಹಾಗೆ ಹೇಳಿದ್ರು. ಮನುಷ್ಯರು ಕೊಡುವುದನ್ನು ನಿಲ್ಲಿಸಿದ್ರು, ದೇವತೆಗಳು ಬಿಡುವುದನ್ನು ನಿಲ್ಲಿಸಿದ್ರು. ಅಲ್ಲಿಗೆ ಮುಗಿದಾಯ್ತು. ಯಾಕೆರೇ ಮಳೆ ಬರುವುದಿಲ್ಲ, ನೀರು ಕಮ್ಮಿ ಆಗಿ ಕೇಳಿದ್ರೆ, ನೀವು ಯಾಕೆ ಕೆಲಸ ಮಾಡುವುದಿಲ್ಲ, ದೈವಿಕವಾದದ್ದನ್ನು ಅವರು ಕೊಡುವುದಿಲ್ಲ. ಅಷ್ಟೇ ಹಿಡಿದಿಟ್ಟಿದ್ದಾರೆ. ಮತ್ತೆ ಯಾವುದೇ ಕೃತಕವಾದ ಪ್ರಯತ್ನದಿಂದ ನಾವು ಮೂತ್ರ ಭರಿಸಬಹುದಷ್ಟೇ, ನೀರು ಭರಿಸಲಿಕ್ಕೆ ಆಗುವುದಿಲ್ಲ, ಪ್ರಯೋಜನ ಇಲ್ಲ ಹೇಳಿಬಿಟ್ಟು. ಹೀಗೆ ಬಹಳ ಚಂದವಾಗಿ ಬುದ್ಧ್ಯಾ ಭವತಿ ಸಂಯುಕ್ತ ಮಹಾತ್ಮ್ಯಂಚ ಅಧಿಗಚ್ಚತಿ ಸ್ಥಾಪಿತಂತ ತಥೋ ದೇವೈ ನ ಕಶ್ಚಿತ್ ಅತಿವರ್ತತೆ. ದೇವತೆಗಳು ಇವರನ್ನು ನಿಲ್ಲಿಸಿದ್ದು ಸಿಂಹಾಸನದಲ್ಲಿ ಅಂತಾರೆ. ಸ್ಥಾಪಿತಂಚ ತಥೋ ದೇವೈ, ಲೋಕಪಾಲಕರು ನಿಲ್ಲಿಸಿದ್ದಾರೆ. ಇಂದ್ರ, ಅಗ್ನಿಯ ತೇಜಸ್ಸು, ಯಮನ ನೀತಿವಂತಿಕೆ, ವರುಣನ ವಿಶೇಷವಾದಂತಹ ಕಟ್ಟಳೆಗಳು, ವ್ಯವಸ್ಥೆಗಳು. ಇವಾಗಾಗಿ ಈ ದೇವತೆಗಳೇ ದಿಕ್ಪಾಲಕರೇ ಈ ರಾಜನನ್ನು ರಾಜ ಮಾಡಿದ್ದು. ಅವರು ಕುಳ್ಳಿಸಿದ ನಂತರ ಇವನನ್ನು ಯಾರು ಹಿಮ್ಮೆಟ್ಟಿಸ್ತಾರೆ, ಯಾರು ವಿರೋಧಿಸ್ತಾರೆ? ಸಮನಾಗಿ ನಿಂತ ಒಬ್ಬ ರಾಜನಿಗೆ ದಂಡವನ್ನು ನೇರವಾಗಿ ಪ್ರಯೋಗಿಸುವವನಿಗೆ ಯಾವ ಕಾಲದಲ್ಲಿಯೂ ಸಹ ಯಾರಿಂದಲೂ ಸಹ ವಿರೋಧ ಆಗುವುದಿಲ್ಲ, ಶತ್ರುತ್ವ ಬೆಳೆಯುವುದಿಲ್ಲ. ಯಾಕೆ ಕೇಳಿದರೆ ದೇವತೆಗಳನ್ನು ಗುಳ್ಳಿರಿಸಿತ್ತು. ಅವನು ಕಂಡರೆ ಸಾಕು ಅಂತಾರೆ ಭೀಷ್ಮರು. ಬಾಯಿ ಮುಚ್ಚಿದ್ದಾನೆ ಅಂತ, ಅವನು ಬಾಯಿ ಬಿಚ್ಚಿದರೆ ಸಾಕು ಅಂತಾರೆ, ಶರಣಾಗ್ತಾರೆ ಅಂತ. ಮಾತಿನಲ್ಲಿ ಹಾಗೆ ದೃಷ್ಟಿಯಲ್ಲಿಯೇ ರಾಜನಲ್ಲಿ ಅಂತಹ ಶಕ್ತಿ ಇದೆ, ಅಷ್ಟು ಎತ್ತರ ಬೆಳೀತಾನೆ ಅಂತ. ನಯಶ್ಚಾರಶ್ಚ ವಿಪುಲ ಏನ ಸರ್ವವಿದಂತ. ರಾಜ ಎಲ್ಲೆಡೆ ಇದ್ದಾನೆ. ಹೇಗೆ? ಅವನ ಚಾರರ ಮೂಲಕ, ಮತ್ತೆ ಅವನ ನೀತಿವಂತಿಕೆಯ ಮೂಲಕ. ರಾಜನ ದರ್ಪ ಅಂದ್ರೆ ಅವನ ಮಾತು, ಅವನ ನೀತಿವಂತಿಕೆ, ಅವನ ಶಾಸ್ತ್ರೀಯತೆ, ಅವನ ನಡೆ, ಅದರಿಂದ ರಾಜ ಎಲ್ಲೆಡೆ ಹಬ್ಬಿದ್ದಾನೆ. ಎಲ್ಲರ ಕೈಯಲ್ಲೂ ರಾಜನ ಕಥೆ ಗೊತ್ತು, ಎಲ್ಲರಿಗೂ ರಾಜನ ನೀತಿ ಗೊತ್ತು, ರಾಜನ ವಿಷಯ ಗೊತ್ತು, ರಾಜನ ಜ್ಞಾನ ಗೊತ್ತು. ಅಷ್ಟೇ ಅಲ್ಲದೆ ರಾಜನು ಎಲ್ಲ ಕಡೆ ಹಬ್ಬಿದ್ದಾನೆ. ಹೇಗೆ ಹೇಳಿದರೆ ಚಾರರ ಮೂಲಕ. ಕೆಲಸ ಮಾಡಿಸುವುದೆಲ್ಲ ರಾಜರ ಜಯ. ನಯಶ್ಚಾರಶ್ಚ ವಿಪುಲಃ ಅಂತಾನೆ. ಸಮಗ್ರವಾದಂತಹ ದೇಶದಲ್ಲಿ ರಾಜ ಇದ್ದಾನೆ. ಹೇಗೆ ಕೇಳಿದರೆ ಭೌತಿಕವಾಗಿ ಅಲ್ಲ, ಮತ್ತೆ ಭೌತಿಕವಾಗಿ ಅಲ್ಲ, ಬೌದ್ಧಿಕವಾಗಿದ್ದಾನೆ. ಅವನ ಬುದ್ಧಿಮತ್ತೆ ಕೆಲಸ ಮಾಡಿದೆ, ಮತ್ತೆ ಅವನ ದೇಹ ಇಲ್ಲ, ಅವನು ಬಿಟ್ಟುಕೊಟ್ಟ ಜನರಿದ್ದಾರೆ, ಅವನ ಸೇವಕರಿದ್ದಾರೆ, ಅವರ ಕೆಲಸ ಮಾಡುವವರಿದ್ದಾರೆ. ನಯಶ್ಚಾರಶ್ಚ ವಿಪುಲಃ ಏನ ಸರ್ವಮಿದಂತ. ಹಾಗಿರುವಾಗ ರಾಜನನ್ನು ಎಲ್ಲಿ ವಿರೋಧಿಸಲಿಕ್ಕೆ ಬರ್ತದೆ ಕೇಳ್ತಾರೆ. ಅದೇನವನಲ್ಲಿ ಅಂತಹ ನೀತಿವಂತಿಕೆ ಉಂಟು. ಮಗದೊಮ್ಮೆ ಭೀಷ್ಮರು ರಾಜ್ಯಶಾಸ್ತ್ರದಲ್ಲಿ ಇರತಕ್ಕ ಚಿಂತನೆಗಳನ್ನು ಮತ್ತೆ ಇಲ್ಲಿ ಹೈಲೈಟ್ ಮಾಡ್ತಾರೆ. ಕೆಲವು ಹೊತ್ತಗೆಗಳು ಈ ಸೆಕೆಂಡ್ ಟೈಮ್ ಬಂದಂತಹ, ಸೆಕೆಂಡ್ ಟೈಮು ಕೆಲವೊಮ್ಮೆ ಬರ್ತದೆ, ಬಿಡಿ, ಬರುವುದಿಲ್ಲ ಅಲ್ಲ, ಮತ್ತೆ ಮತ್ತೆ ಕೇಳುವುದಿಲ್ಲ ಅಂತೇನಲ್ಲ. ಮತ್ತೊಮ್ಮೆ ಭೀಷ್ಮ ಇದರ ಸಂಗತಿಗಳ ಬಗ್ಗೆ ಸಾರವನ್ನು ಹೇಳ್ತಾನೆ. ಅಲ್ಲಿ ಹೇಳದೇ ಇದ್ದ ಸಂಗತಿಗಳು ಇಲ್ಲಿವೆ. ಮತ್ತೆ ರಾಜ್ಯ
ರಾಜನೀತಿ ರಾಜನದ್ದು ಸರ್ವತ್ರ ಹರಡುವ ಮೂಲಕ ರಾಜನೇ ಎಲ್ಲೆಡೆ ಇದ್ದಾನೆ ಅಂತ ಅರ್ಥ ಆಯ್ತಲ್ಲ ಹೇಳುವಾಗ ಭೀಷ್ಮ ಹೇಳ್ತಾನೆ, ಎಷ್ಟು ಸಂಗತಿ ರಾಜನಲ್ಲಿಲ್ಲ, ರಾಜನೀತಿಯಲ್ಲಿ ಎಷ್ಟು ಸಂಗತಿ ಇಲ್ಲ. ಆಗಮಶ್ಚ ಪುರಾಣಾನ ಮಹರ್ಷೀಣಾಂಚ ಸಂಭವ ತೀರ್ಥವಂಶಶ್ಚ ವಂಶಶ್ಚ ಕ್ಷತ್ರಿಯಾಣಾಂ ಯುಧಿಷ್ಠಿರ. ರಾಜನಿಗೆ ಏನು ಗೊತ್ತಿರ್ತದೆ ಕೇಳಿದ್ರೆ ಹಿರಿಯರ ಚರಿತ್ರೆ ಗೊತ್ತಿರುತ್ತದೆ. ಮೊದಲಿಗೆ ರಾಜರ ವಂಶಗಳನ್ನು ಓದಿಕೊಂಡಾಗಲೇ ಅರ್ಥ ಆಗುತ್ತೆ. ನಾವಿವತ್ತು ನೋಡಿ ಕೆಲವರಿಗೆ ಶಿವಾನಿ ಭವಾನಿ ಹಾಗೆ ಹೀಗೆ ಮತ್ತೊಬ್ಬರು ಇನ್ನೊಬ್ಬರು ಅಂತ ಹೇಳಿಕೊಂಡು ಹಳೆಯ ಇತಿಹಾಸಕಾರರ ದೇಶದ ಮೇಲೆ ಆಕ್ರಮಣ ಆದಾಗ ಸೆಟೆದು ನಿಂತವರ ಬಗ್ಗೆ ಕೆಲವು ಮಾತು ಹೇಳ್ತೇವೆ. ಅವರಲ್ಲಿ ಇರತಕ್ಕ ಕುದುರೆ ಹಾರಿದ ಕತೆ ಹೇಗೆ, ಅವರ ಕತ್ತಿಯ ಉದ್ದ ಏನು, ಅದೆಲ್ಲ ಹೇಳ್ತೇವೆ. ಯಾಕೆ ಕೇಳಿದ್ರೆ ಇವತ್ತಿನ ರಾಜನಿಗೆ ಅದು ಅವನಿಗೆ ಬೇಕಾಗತ್ತೆ. ತಾನು ದುರ್ಬಲ ಅಂತ ಅನಿಸಿಕೊಳ್ತಾನವ, ಆಗ ಮತ್ತೊಬ್ಬರ ಪ್ರಬಲರ ಅವನಿಗೆ ಬೆಂಬಲ ಬೇಕಾಗ್ತದೆ, ಹುರುಪು ಸಿಗಬೇಕಾಗುತ್ತೆ. ಆದ್ರಿಂದ ಕ್ಷತ್ರಿಯಾಣ ವಂಶಶ್ಚ ಅಂತಾನೆ. ಅದರೊಟ್ಟಿಗೆ ತೀರ್ಥ ವಂಶಶ್ಚ, ಅನೇಕ ಒಳ್ಳೆಯವರ ಸಾಧುಗಳ ಸಂತರ ಹೇಳಿಕೊಟ್ಟವರು ಉಪದೇಶಕರ ಏನ್ ಕೇಳಿದ ನೋಡಿವ. ಯಾರು ಅಲರ್ಕ ರಾಜ ಸೋತು ಓಡಿ ಹೋದಾಗ ಟ್ರೈನಿಂಗ್ ಮಾಡಿದವಳು ಮದಾಲಸೆ ತಾಯಿ ಹೇಗಿದ್ಲು, ಕೊನೆಗೆ ದತ್ತಾತ್ರೇಯ ಹೇಗೆ ಸಿಕ್ಕಿದ್ದ, ಹಾಗೆ ಕೆಲವು ಸಾಧುಗಳ ಚರಿತ್ರೆಯನ್ನು ಕೇಳಿಕೊಂಡಾಗ ರಾಜ ಅವನಿಗೆ ಆ ನುಡಿಗಳು ಸಿಗ್ತವೆ, ಮಾತಾಡಲಿಕ್ಕೆ ಬರ್ತದೆ. ಮಹರ್ಷೀಣಾಂಚ ಸಂಭವ, ಕೆಲವು ಋಷಿಗಳು ಎತ್ತಿ ಕಟ್ಟಿದ್ದಿಲ್ವ, ಎಷ್ಟೋ ರಾಜರನ್ನು ನೋಡಿಕೊಂಡವರೆಲ್ಲ ಮಾತಾಡಿಸಿದವರೆಲ್ಲ. ಧ್ರುವನೇ ಸಣ್ಣ ಹುಡುಗ ಕಾಡಿಗೆ ಹೋದಾಗ ಸಿಕ್ಕಿದ ನಾರದರ ಕಥೆ ಹೇಗಿತ್ತು, ಹೇಗೆ ಗೆದ್ದವ ಇಡೀ ದೇಶದಲ್ಲಿ. ಆಗಮಶ್ಚ ಪುರಾಣಾನ, ಹಾಗೆ ಹಳೆಯ ಚರಿತ್ರೆಗಳ ಗೆರೆಗಳು, ಸದ್ದುಗಳು, ಮಾತುಗಳು, ಅವರ ಕಥೆಗಳು ಇವೆಲ್ಲ ನೀತಿಶಾಸ್ತ್ರದಲ್ಲಿ ಇದ್ದದ್ರಿಂದ ರಾಜ ಎಲ್ಲೆಡೆ ಹೇಗೆ ಹಬ್ಬಿದ ಅಂದ್ರೆ ಅವನ ಅನುಭವದ ಮೂಲಕ, ಅವನ ಶಾಸ್ತ್ರ ಜ್ಞಾನದ ಮೂಲಕ. ಅದನ್ನು ಪಡೆದ ರೀತಿ ಹೇಗಿತ್ತು ಅಂದ್ರೆ ಇಷ್ಟು: ಸಕಲಂ ಚಾತುರ್ವರ್ಣ್ಯಂ ಚಾತುರಾಶ್ರಮ್ಯಂ ಚಾತುರ್ಹೋತ್ರಂ ತಥೈವ ಚಾತುರ್ವರ್ಣ್ಯಂ ತಥೈವ ಅತ್ರ ಚಾತುರ್ವಿದ್ಯಂ ಚಾತುರ್ವಿದ್ಯಂಚ ಚಾತುರ್ವಿದ್ಯಂ ಯುಧಿಷ್ಠಿರ. ಇಲ್ಲಿ ಎಲ್ಲ ಬಗೆಯೂ ಸೇರಿಕೊಂಡಿದೆ. 4 ವರ್ಣದವರ ಧರ್ಮ ಚಿಂತನೆಗಳು, ಇದನ್ನು ಮುಂದಕ್ಕೆ ಕೇಳ್ತಾನ ಇದು ಬೀಜಕ್ಷೇಪ ಅಷ್ಟೆ. 4 ವರ್ಣದವರು ಏನು ನಡೆಸಿಕೊಡುತ್ತಾರೆ, 4 ಆಶ್ರಮದವರು ಹೇಗಿರುತ್ತಾರೆ, 4 ವೇದಗಳ ಚಿಂತನೆಗಳು, ಅದಕ್ಕೆ ಉಪೋದ್ಭಾಗವಾಗಿ ಉಪವೇದಗಳ ಅನುಸಂಧಾನಗಳು, ಅದನ್ನು ಇಲ್ಲಿ ಉಲ್ಲೇಖ ಮಾಡಿದವನು ಹೇಳುತ್ತಾನೆ. ಇತಿಹಾಸೋಪವೇದಾಶ್ಚ ಅಂತ ಹೇಳಿ ಉಪವೇದಗಳಲ್ಲಿ ಧನುರ್ವೇದ, ಆಯುರ್ವೇದ, ಶಿಲ್ಪ ಅವೆಲ್ಲ ಬರ್ತದೆ ಉಪವೇದಗಳಲ್ಲಿ. ಹಾಗೆ ಇವನ್ನೆಲ್ಲ ಬಹಳ ಚೆನ್ನಾಗಿ ರಾಜ ತಿಳ್ಕೊಂಡಿರ್ತಾನೆ. ಆದ್ರಿಂದ ಇವನ್ನೆಲ್ಲ ನಡೆಸಿಕೊಡ್ತಾನೆ. ಅದನ್ನು ಯಾರ್ಯಾರಿಗೂ ಏನೋ ಹೇಳಿ ಸೇತುವೆ ಕಟ್ಟು ಹೇಳೋದಿಲ್ಲ. ಸೇತುವೆ ಕಟ್ಟುವ ಕತೆ ಗೊತ್ತಿರ್ತದೆ ಇವನಿಗೆ, ಇಂಜಿನಿಯರಿಂಗ್. ಆದ್ರಿಂದ ಕಟ್ಟುವುದರಲ್ಲಿ ಅವರು ತಂತ್ರಜ್ಞರ ಪರಿಣತರಿರ್ತಾರೆ, ಮಾಡಿಕೊಳ್ಳುತ್ತಾರೆ. ಆದ್ರೆ ಅವರು ತಪ್ಪದ ಹಾಗೆ, ಅವರು ತಪ್ಪನ್ನು ಇವನಿಗೆ ಹೇಳಿಕೊಡದಾಗಿ ಇವತ್ತು ಕಲ್ತಿರ್ತಾರೆ. ಹಾಗೆ ಇಲ್ಲಿ ಬೆಪ್ಪರಾಗಿ ತಂತ್ರಜ್ಞರು ಎಷ್ಟು ಮುಂದುವರಿದಿದ್ರು ಹಾಗೆಯೇ ನಡೆಸಿಕೊಡ್ತಾರೆ. ರಾಜನಿಗೆ ಪೂರ್ವ ವಿಷಯ ಗೊತ್ತಿದೆ, ಏನು ಮಾತಾಡುವಾಗಿಲ್ಲ ಅಂತ. ನಾವು ಸಂಸ್ಕೃತಜ್ಞರು, ಸಂಸ್ಕೃತವನ್ನೇ ಬೆಳೆಸಿ ಸಂಸ್ಕೃತ ಗ್ರಂಥಗಳ ಚಿಂತನೆಯಲ್ಲಿ ಸಂಸ್ಕೃತದಲ್ಲಿ ಕೂತ್ಕೊಳ್ಳುವ. ಆದ್ರೆ ಇಂಗ್ಲಿಷ್ ಕಲಿತಿದ್ದಾಗ ಏನಾಗುತ್ತೆ ಅಂದ್ರೆ, ಇಂಗ್ಲಿಷಿನಲ್ಲಿ ಹೇಳುವಾಗ ಅದಲ್ಲ ಹೌದು ಹೇಗೆ ಎಂದು ಗೊತ್ತಾಗುತ್ತೆ. ಅದನ್ನು ಬೆಳೆಸಬೇಕಾಗಿಲ್ಲ. ಅದನ್ನು ತಿಳ್ಕೊಳ್ಳದೇ ಇದ್ರೆ ನಾವು ಹೇಳುವುದಕ್ಕೆಲ್ಲ ಇನ್ನೊಬ್ಬರು ಇಂಗ್ಲಿಷ್ನಲ್ಲಿ ಏನು ಹೇಳಿದಾಗ ನಾವು ಸೋತೋಗ್ತೇವೆ. ಹಾಗೆ ರಾಜ ಶಿಲ್ಪಜ್ಞನಾಗಿರ್ತಾನೆ, ತಂತ್ರಜ್ಞನಾಗಿರ್ತಾನೆ, ಆಯುರ್ವೇದಜ್ಞನಾಗಿರ್ತಾನೆ, ಎಲ್ಲ ಆಗಿರ್ತಾನೆ. ಲೋಕದಲ್ಲಿ ಆಯುರ್ವೇದ ಇದು ಕಷ್ಟ ಇದೆ ನೋಡಿ. ಒಂದು ವಿಚಿತ್ರ, ಈಗ ನಡೀತಾ ಇರುವ ಸಂಭವ ಆಗಿದೆ ವಿಷಯ. ಹಿಂದಿನ ಕಾಲದಲ್ಲಿ ಆಯುರ್ವೇದದ ಮದ್ದಿನಲ್ಲಿ ಸರ್ವಾತ್ಮನ ರೋಗವನ್ನು ಅಳಿಸುವ ಪದ್ಧತಿ ಇತ್ತೇ ಇತ್ತು. ಒಬ್ಬನಿಗೆ ಅಪಸ್ಮಾರ ಬಂದರೆ ಅವನಿಗೆ ಇನ್ನೊಮ್ಮೆ ಅಪಸ್ಮಾರ ಬಾರದಂತೆ ಕೊಡತಕ್ಕಂಥ ಮದ್ದು ನಮ್ಮ ಆಯುರ್ವೇದದಲ್ಲಿ ಇದೆ. ಅದನ್ನು ತಯಾರಿಸುವವರಲ್ಲಿ ಆ ಸ್ಕಿಲ್ನೆಸ್ ಇಲ್ಲದೆ ಇರುವುದು ವಿಷಯ ಬೇರೆ. ಆದರೆ ಪ್ರತಿಯೊಂದಕ್ಕೂ ಆಗಂತುಕವಾದ ಏನು ರೋಗಗಳಿರ್ತವೆ ಅದನ್ನು ಮೂಲ ಸಹಿತವಾಗಿ ನಿರ್ಮೂಲಗೊಳಿಸುವಲ್ಲಿ, ಅಂದರೆ ತೆಗೆದುಹಾಕುವಲ್ಲಿ ಆಯುರ್ವೇದದಲ್ಲಿ ಮದ್ದಿದೆ. ಅದು ಹೇಳಿಕೊಳ್ಳುವುದು ತಪ್ಪ? ಅದೊಂದು ದೊಡ್ಡ ಗಲಾಟೆ. ಇಲ್ಲ, ಯಾವುದೇ ಕಾಯಿಲೆಗಳಿಗೆ ಸಂಪೂರ್ಣವಾದಂತಹ ಕೊನೆ ಎನ್ನುವುದು ವೈದ್ಯಶಾಸ್ತ್ರದಲ್ಲಿ ಇಲ್ಲದ್ದು. ಅಲ್ಲ, ಯಾವ ವೈದ್ಯಶಾಸ್ತ್ರದಲ್ಲಿ ಇಲ್ಲದ್ದು? ವೈದ್ಯ ಯುನಾನಿ, ಆನಂತರ ಆಯುರ್ವೇದ, ಅಲೋಪತಿ, ಮತ್ತೆ ಇನ್ನೇನೋ ಬೇಕಾದಷ್ಟಿವೆ ಮದ್ದಿನ ವ್ಯವಸ್ಥೆಗಳೆಲ್ಲ. ಅವುಗಳಲ್ಲಿ ಇಲ್ಲ ಹೇಳಿದ ತಕ್ಷಣ ನಮ್ಮಲ್ಲಿ ಇಲ್ಲ ಹೇಳಲಿಕ್ಕಾಗತ್ತೆ? ಅಥವಾ ಒಂದರಲ್ಲಿ ಯಾವುದರಲ್ಲಿ ಇಲ್ಲ ಹೇಳಗತ್ತೆ? ಸಮಗ್ರವಾಗಿ ವೈದ್ಯಶಾಸ್ತ್ರವನ್ನೇ ಹೀಗೆ ಅಂತ ಅಳೆದು ಹೇಳಲಿಕ್ಕೆ ಬರುವುದಿಲ್ಲ. ಅವರೊಂದು ಜಂಡ ಮಾಡಲಿಕ್ಕೆ ಆಗುವುದಿಲ್ಲ.
ವೈದ್ಯದಲ್ಲಿ ಏನಿದೆ, ವ್ಯಕ್ತಿಯಲ್ಲಿ ಬರತಕ್ಕ ಕಾಯಿಲೆಯನ್ನು 100% ತೆಗೆಯುವುದು ಅಂತ ಇಲ್ಲ. ಅದು ತಪ್ಪೆ. ಆಗಿಲ್ಲ. ಯಾಕೆ? ಹಾಗಾದ್ರೆ ಎಷ್ಟು ಇರ್ತದೆ? 90 ಇಲ್ಲ ಹೇಳ್ತೀರಾ, 10 ಇಲ್ಲ ಹೇಳ್ತೀರಾ? ಪ್ರಯೋಜನ ಏನಾಯ್ತು? ಹಾಗೆ ಒಂದು ಉಳಿದು ವಿಷ 100% ತೆಗೆಯುವುದಿಲ್ಲ ಹೇಳಿದ್ರೆ 1 ಪಾಯಿಂಟ್ ವಿಷ ಉಳಿದ್ರು ನಾಳೆ ಅವನಿಗೆ ಹಾರ್ಮ್ ಆಗಬಹುದು. ಹೀಗೆ ಇಲ್ಲಿ ಬಹಳ ಚೆನ್ನಾಗಿ ಹೇಳ್ತಾನೆ. ರಾಜ ಕಂಪ್ಲೀಟ್ ಆಗಿ ಚೆನ್ನಾಗಿ ತಿಳ್ಕೊಂಡದ್ದರಿಂದ ರಾಜನಿಗೆ ಗೊತ್ತಿಲ್ಲ ಅಂತ ಹೇಳಿಕೊಂಡು ತಪ್ಪು ತಿಳಿವಳಿಕೆ ಕೊಟ್ಟು ಯಾವುದೇ ರೀತಿಯಲ್ಲಿ ಮದ್ದನ್ನಾಗಲಿ ವಸ್ತುಗಳನ್ನಾಗಲಿ ತಯಾರಿಸಿಯೋ ಮಾರಿಯೋ ಪ್ರಜೆಗಳು, ಅವರಲ್ಲಿರತಕ್ಕಂಥ ಮಧ್ಯವರ್ತಿಗಳು, ವೈಶ್ಯರು ಇವರೆಲ್ಲ ನುಂಗಿ ಹಾಕಲಿಕ್ಕೆ ಬಿಡದಂತೆ ರಾಜ ಇದ್ದಾನೆ ಅಂತ ಇದನ್ನೆಲ್ಲ ತಿಳ್ಕೊಂಡಿದ್ದಾನೆ. ಇತಿಹಾಸ ವೇದಾಶ್ಚ ನ್ಯಾಯ ಕೃಷ್ಣಶ್ಚ ವರ್ಣಿತ. ಇಡೀ ನ್ಯಾಯಶಾಸ್ತ್ರ, ದಂಡಶಾಸ್ತ್ರ ಪರಿಪೂರ್ಣವಾಗಿ ಇಲ್ಲಿ ಹೇಳಿದ್ದಾರೆ. ಅದರ ಒಟ್ಟಿಗೆ ವೇದಾಂತಕ್ಕೆ ಬೇಕಾಗಿದ್ದ ಪರಿಪೂರ್ಣ ಮೆಟ್ಟಿಲುಗಳು ತಪಃ, ಜ್ಞಾನಂ, ಅಹಿಂಸಾಚ, ಸತ್ಯಂ, ದಾನಂ, ಅಮತ್ಸರ, ವೃದ್ಧೋಪಸೇವ, ದಾನಂಚ, ಇಷ್ಟೆಲ್ಲ ಬೇಕು ಹೇಳ್ತಾನೆ. ಶೌಚಂ ಉತ್ಥಾನಮೇವಚ, ಸರ್ವಭೂತಾನುಕಂಪಾಚ, ಎಲ್ಲ ಇಲ್ಲಿ ಉಂಟು. ಹೇಗೆ ತಪಸ್ಸು ಮಾಡಲಿಕ್ಕೆ, ಆದ್ರೆ ರಾಜನು ತಪಸ್ಸಿಗೆ ಹೋಗ್ತಿದ್ದ. ಚಿಂತನೆ ಹೇಗಿರ್ತದೆ, ಕಾಯಶೋಷಣೆ ಹೇಗೆ, ಉಪವಾಸ ವ್ರತಗಳೆಲ್ಲ ಏನು, ಜ್ಞಾನ ಯಾವುದು, ವಿಜ್ಞಾನ ಸಮೇತವಾದ ಜ್ಞಾನ ಹೇಗಿರ್ತದೆ, ದಾನ ಏನು, ದಾನ 2 ರೀತಿಯಿಂದ ಉಂಟು. ಖಂಡನೆ ಮಾಡುವ ಕಥೆ ಹೇಗೆ ಭಗವದೊಬ್ಬನನ್ನು, ಹಿಂಸೆ ಯಾವುದು, ಅಹಿಂಸೆ ಯಾವುದು, ಸತ್ಯ ಹೇಗೆ, ಮತ್ಸರ ಹೇಗಿಲ್ಲ, ಮತ್ಸರ ಪಡುವವರು ಹೇಗೆ ಮತ್ಸರ ಪಡುತ್ತಾರೆ, ದೊಡ್ಡವರ ಸೇವೆ ಹೇಗೆ ಮಾಡಬೇಕು, ಹಿರಿಯರ ಉಪಾಸನೆ ಹೇಗಿರುತ್ತದೆ, ಸರ್ವಭೂತಗಳ ಮೇಲೆ ಪ್ರೀತಿ, ಅನುಕಂಪೆ, ದಯೆ, ಕರುಣೆ ಅದು ಹೇಗೆ ಬರಬೇಕು, ಕೊಡುವುದು ಹೇಗೆ, ಕೊಡುವವರಿಗೆ ಏನು ಕೊಡ್ಲಿಕ್ಕೆ, ಮಡಿವಂತಿಗೆ ಹೇಗೆ, ಶೌಚ ಹೇಗೆ, ನಿರ್ಮಲ ಆಗುವ ಕಥೆ ಏನು, ಶುದ್ಧತೆ ಹೇಗೆ ಬರ್ತದೆ, ಪ್ರತಿನಿತ್ಯ ಅಲರ್ಟ್ ಆಗುವ ವಿಧಾನ ಹೇಗಿರುತ್ತದೆ, ತಾನು ಸರಿಯಾಗಿರಬೇಕು ಹೇಗಾಗ್ತಾನೆ, ಯಾವತ್ತು ಬಿದ್ದುಕೊಂಡೇ ಇದ್ರೆ, ಮಲಗಿಕೊಂಡೇ ಇದ್ರೆ, ಕೈಕಾಲು ಕೆಳಗೆ ಬಿದ್ದುಕೊಂಡಿದ್ರೆ ಮನುಷ್ಯ ಉದ್ಧಾರ ಆಗುದು ಯಾವಾಗ? ಹೇಳ್ತಾನೆ ಉತ್ಥಾನವೇ ವಚ. ಹಿಂದೆ ಹೇಳಿ ಆಯ್ತಲ್ಲ ಭೀಷ್ಮ, ಬೃಹಸ್ಪತ್ಯಾಚಾರ ಮತದಲ್ಲಿ ಉಂಟು ಹೇಳ್ತಾ, ಬಿ ಅಲರ್ಟ್, ಬಿ ರೆಡಿ ಅಂತೇಳಿ. ಯಾವತ್ತು ನೋಡಿದ್ರು ರಾಜ ತಯಾರಿ ಇರಬೇಕಂತ. ಯಾರೋ ಬಂದು ಹೇಳಿದ, ರಾಜ ಬಹಳ ದೊಡ್ಡ ಒಬ್ಬ ಎಕ್ಸರ್ಸೈಸ್ ಮಾಡುವ ವ್ಯಾಯಾಮ ಕುಶಲ ಒಬ್ಬ ಬಂದಿದ್ದಾನೆ, ಈ ಹಳ್ಳಿಯಲ್ಲಿ ಬಂದು ಬಿಟ್ಟಿದ್ದಾನೆ, ಹೀಗೆ ಬಂದಿದ್ದಾನೆ, ಅರಮನೆ ಬಾಗಿಲಲ್ಲಿದ್ದಾನೆ, ಅರಮನೆ ಬೀದಿಯಲ್ಲಿದ್ದಾನೆ, ಮುಂದೆ ನಡೆದು ಹೋಗ್ತಾನೆ ಇದ್ದಾನವ. ಹಾರುವ ನಮೂನೆ, ತಾಳೆ ಮರದ ಗಾತ್ರಕ್ಕೆ ಹಾರ್ತಾನೆ, ಬಾವಿಯಿಂದ ಮೇಲೆ ಕೇಳಿದು ಹಾರಿ ಮೇಲೆ ಬರ್ತಾನೆ. ಅದು ಕಷ್ಟ ಅಲ್ಲ, ಇಳಿಯುವುದು ಸುಲಭ, ಹಾರುವುದು ಬಾವಿಗೆ, ಬಾವಿಯಿಂದ ಹೊರಗೆ ಹಾರುವುದು ಹೇಗೆ ಮತ್ತೆ ಬರ್ತಾನೆ. ಇಂಥದ್ದೆಲ್ಲ ಉಂಟವನಲ್ಲಿ ಕಸರತ್ತು. ಒಂದು ನೋಡ್ಲಿಕ್ಕೆ ಬಂದು ಬಿಡಿ ರಾಜರಿಗೆ. ಅಲ್ಲ, ಇಲ್ಲೇ ಬಂದು ಹಾರ್ಲಿ, ಇಲ್ಲಿ ಬಾವಿಗೆ ಬಂದು ಹಾರ್ಲಿಕ್ಕೆ ರಾಜನ ಒಳಗೆ ಹಾಕ್ತದೆ, ಆಗುದಿಲ್ಲ ಅಲ್ಲ. ಆದ್ರಿಂದ ರಾಜನೇ ಬಾವಿ ಹತ್ತ ಬರಬೇಕಲ್ಲ. ಆದ್ರಿಂದ ರಾಜ ಹಾಗೆ ಹೇಳುವುದು ಸರಿ ಇಲ್ಲ. ಗೊತ್ತುಂಟು ರಾಜನ ಅಷ್ಟೆಲ್ಲ ಹೇಳೋದಿಲ್ಲ, ಅವ ಮೂರ್ಖ ಅಲ್ಲ. ಮತ್ತೆ ಈಗ ಊಟ ಆದಷ್ಟೇ ಮಾರ್ರೆ, ಪುರುಸೋತಿಲ್ಲ, ಮನಸ್ಸು ಓಡ್ತಾ ಇಲ್ಲ, ದೇಹ ಅಲ್ಲಾಡ್ತಾ ಇಲ್ಲ. ಹಾಗೆ ಇಲ್ಲ. ಮಧ್ಯರಾತ್ರಿಯಲ್ಲಿ ಎಬ್ಬಿಸಿದ್ರು ರಾಜ ರೆಡಿ. ಎಂತ ಸಾಹಸ ಕ್ರಿಯೆಗೂ ಕತ್ತಿಳಿದು ಹೋರಾಟಕ್ಕೆ ತಯಾರವ. ಹೊರಗೆ ಬಂದಾಗ ಶತ್ರು ಬಂದಿದ್ದಾನೆ, ನುಗ್ಗಿದ್ದೇನೆ, ಆಯುಧ ತಂದಿದ್ದೇನೆ, ಕವಚ ಕಟ್ಟಿಬಿಡಿ ಅಂತ. ಎಷ್ಟು ಗಮ್ಮತ್ ನೋಡಿ. ಆದ್ರಿಂದ ರಾಜ ಯಾವತ್ತು ಯಾವುದಕ್ಕೂ ತಯಾರಿ ಇರಬೇಕು. ದಾನಕ್ಕೂ ತಯಾರಿ, ಹೋರಾಟಕ್ಕೂ ತಯಾರಿ, ವಿಶೇಷವಾದ ಚಿಂತನೆಗೂ ತಯಾರಿ. ಒಬ್ಬ ಬಂದಿದ್ದಾನೆ ಬಹಳ ಬುದ್ಧಿವಂತ, ಕಾಶಿಯಿಂದ ಚಿಂತನೆಗೆ ನಿಂತಿದ್ದಾನೆ. ರಾಜ ಬಂದ, ನಾನು ತಯಾರು, ಸಿದ್ಧ, ಈಗಲೇ ಇದ್ದೇನೆ, ಮಾತಾಡಿ. ಅವನು ಊಟ ಮಾಡಿ ಬಂದಿದ್ದಾನೆ, ಅವನು ಗಟ್ಟಿಯಾಗಿ ನಿಂತಿದ್ದಾನೆ. ರಾಜ ಹೇಳ್ತಾನೆ, ಪರವಾಗಿಲ್ಲ, ನಾನು ಊಟ ಮಾಡದಿದ್ರು ಪರವಾಗಿಲ್ಲ, ನಾನು ಮತ್ತೆ ಮಾಡುತ್ತೇನೆ. ಚಿಂತನೆ ಇದು ರಾಜ. ಉತ್ಥಾನಮೇ ವಚ. ಊಟ ಆಗಿಲ್ಲ ಅಂತ ಬೇಸರಿಸುವಂತಿಲ್ಲ, ಯಾವತ್ತು ನೋಡಿದ್ರು ಬಿದ್ದುಕೊಳ್ಳೋದಿಲ್ಲ, ನಿದ್ದೆಯಲ್ಲೂ ಎಚ್ಚರ. ಇದು ಚಿತ್ರ. ಈಗ ಏನ್ ನೆನಪಾಗ್ತಾ ಇಲ್ಲ ಹೇಳಲಿಕ್ಕಿಲ್ಲ, ನಿದ್ದೆಯಲ್ಲೂ ಅಲರ್ಟ್. ಇದು ವಿಶೇಷ. ಈ ರೀತಿ ರಾಜನ ಎತ್ತರತನ ಇವೆಲ್ಲ ಇಲ್ಲಿ ಹೇಳಿದ್ದಾರೆ, ಹೇಳ್ತಾರೆ. ನಾವು ಎಂತ ಕೇಳಿದ್ರು ನೆಲಕಚ್ಚಿ ಇರುವವರಾದ್ರೆ ನಮಗೆ ಎಂತ ಬೋಧ ಬರ್ತದೆ? ಪ್ರಯೋಜನವೇ ಇಲ್ಲ. ನಾವು ಪ್ರಾಣಿಗಳಿಂದ ಕಡೆ ಆದಾಗ ಪ್ರಾಣಿಗಳೇ ಅಲರ್ಟ್ ಇರ್ತಾವೆ, ಎಷ್ಟು ಸೂಕ್ಷ್ಮ ಇರ್ತಾವೆ, ಎಂತ ಕಿವಿ, ಏನು ಚಮತ್ಕಾರ, ಏನು ಸೂಕ್ಷ್ಮತೆ ಅವುಗಳದ್ದು. ಮನುಷ್ಯ ಪೂರ ಕಳ್ಕೊಂಡ, ತಿಂದು ಹಾಳಾದ. ಸತ್ಯ ಹೇಳೋದಾದ್ರೆ ಧರ್ಮಕ್ಕೆ ತಿನ್ನಲಿಕ್ಕೆ ಸಿಕ್ಕಿದಾಗ ಮನುಷ್ಯನ ಪಾಡು ಹೀಗೆ ಇರ್ತದೆ. ಹೀಗೆ ಎಲ್ಲವನ್ನಿಂದ ಹೇಳಿದ್ದರಿಂದ ನಯ ಚಾರಸ್ಥೆ ವಿಪುಲ ಏನ ಸಂವಿಧಾನದ. ಹೀಗೆ ರಾಜ ಎಲ್ಲೆಡೆ ಹಬ್ಬಲಿಕ್ಕೆ ಕಾರಣ ಅವನ ಸತ್ಯನಿಷ್ಠೆ, ಅಹಿಂಸತೆ, ದಾನಪರತೆ, ಭೂತಾನುಕಂಪೆ, ಇವನ್ನೆಲ್ಲ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿ ಇದೆ ಅವನ ಗುಣವಂತಿಗೆ. ಒಬ್ಬೊಬ್ಬರು ಒಂದು ಇಷ್ಟ ಆಗಿದೆ, ಒಬ್ಬೊಬ್ಬರು ಒಂದು ರೀತಿಯಿಂದ ಅದನ್ನು ಇಷ್ಟಪಟ್ಟಿದ್ದಾರೆ. ಹೀಗೆ ಎಲ್ಲವೂ ಇಲ್ಲಿ ಹೇಳಿದ್ದರಿಂದ ಎಲ್ಲವನ್ನ ಅಳವಡಿಸಿಕೊಂಡ ರಾಜ ದೇವರ ಪ್ರತೀಕನಾಗಿ ನಿಲ್ತಾನೆ. ಆದ್ರಿಂದ ಬಹಳ ದೊಡ್ಡದಾದ ಮಹತ್ವೇ ಲೋಕದಲ್ಲಿ ಉಂಟು, ಪ್ರಚಾರದಲ್ಲಿ ಉಂಟು. ಏನು ಕೇಳಿದ್ರೆ,
ದೇವಾಶ್ಚ ನರದೇವಾಶ್ಚ ತುಲ್ಯಾಹ ಇತಿ ವಿಶಂಪತೆ. ಬಹಳ ಚೆನ್ನಾಗಿ ಹೇಳುತ್ತಾನೆ ಭೀಷ್ಮ ಧರ್ಮರಾಜನ ಹತ್ರ. ಲೋಕದಲ್ಲಿ ಒಂದು ಮಾತು, ಲೋಕದಲ್ಲಿ ಯಾವತ್ತು ಮಾತುಗಳು ಹಾಗೆ ಹುಡುತಾವೆ, ಹುಟ್ಟಿದ ತಕ್ಷಣ ಪಸರಿಸ್ತಾವೆ. ಈಗಂತ ಹೇಳಬೇಕಾಗಿಲ್ಲ, ವ್ಯಾಟ್ಸ್ಆ್ಯಪ್ ಇದೆ ನಮಗೆ. ಆದರೆ ಎರಡು ರೀತಿಯ ಮಾತುಗಳು ಹುಟ್ಟುತ್ತಾವೆ, ಪ್ರಸರಿಸ್ತಾವೆ. ನೆನಪಿಟ್ಟುಕೊಳ್ಳಿ, ಒಳ್ಳೆಯದು ಕೆಟ್ಟದು. ಒಳ್ಳೆಯದಕ್ಕಿಂತ ಹೆಚ್ಚು ಪ್ರಸಾರ ಆಗುವುದು ಕೆಟ್ಟದೇ. ಯಾಕೆ? ಜನಕ್ಕೆ ಕ್ಯೂರಿಯಾಸಿಟಿ ಜಾಸ್ತಿ. ಅದು ಕೆಟ್ಟದ್ದನ್ನು ಮತ್ತಷ್ಟು ಕೆಟ್ಟದ್ದು ಮಾಡಿ ಹೇಳೋದ್ರಲ್ಲಿ ಜನರು ಭಾರಿ ಖುಷಿ ಇದ್ದಾರೆ. ಅವರು ಅದಕ್ಕೆ ಒಗ್ಗರಣೆ ಹಾಕ್ತಾರೆ, ಮತ್ತು ಇನ್ನೊಂದಿಷ್ಟು ಅದಕ್ಕೆ ಏನು ಹೇಳುವ ಬಿಸಿಯನ್ನು ಮುಟ್ಟಿಸ್ತಾರೆ. ಹಾಗೆ ಅರೆದು ಕುಟ್ಟಿಸಿ ಬಾಯಿಸಿ ಎಲ್ಲ ಅದನ್ನು ಬಹಳ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಆದರೆ ಇಲ್ಲಿ ಹೇಳ್ತಾನೆ, ಭೀಷ್ಮ ಹೇಳ್ತಾನೆ, ಲೋಕದ ಜನರಲ್ಲಿ ಗೆರೆ ಏನುಂಟು ಕೇಳಿದ್ರೆ ದೇವಾಶ್ಚ ನರದೇವಾಶ್ಚ ತುಲ್ಯಾ ಇತಿ ವಿಶಂಪತೆ ಅಂತಾರೆ. ನೋಡು ಅರಸ, ಲೋಕದಲ್ಲಿ ಒಂದು ಮಾತು ಬರುತ್ತೆ, ಏನು ಕೇಳಿದ್ರೆ ದೇವತೆಗಳು ಮತ್ತೆ ರಾಜರು ಒಂದೇ ಬಗೆ ಅಂತ. ಸಾಕ ಇಷ್ಟು ಅಂತ ನೋಡಿ, ಉದಾತ್ತವಾದ ಮಾತು. ಯಾಕೆ? ನೆಲದ ಒಡೆಯರಾದ ರಾಜರನ್ನು ದೇವತೆಗಳು ಅಂತ ಕರೀತಾರೆ ಅಂದ್ರೆ ಏನರ್ಥ? ನರದೇವ ಅಂತ ಕರೀತಾರೆ. ಸಾಮಾನ್ಯವಾಗಿ ಭೂದೇವ ನರದೇವ ಅಂತ ಕರೆಯೋದೆಲ್ಲ ಬ್ರಾಹ್ಮಣರ ಒಂದು ದೃಷ್ಟಿಯಿಂದ. ಭೂಸುರರು ಅಂತ ಹೆಸರು, ನೆಲದ ದೇವತೆಗಳು ಅಂತ. ಇವನು ಹೇಳ್ತಾರೆ ನೆಲದ ದೇವರು ಅಂತ ರಾಜನ. ಅವರು ದೇವತೆಗಳಾದರು, ಇವನು ದೇವರೇ ಆಗ್ತಾನೆ, ರಾಜ ಅಲ್ವಾ? ರಾಜ ನೆಲದ ದೇವರು ಅನಿಸಿಕೊಳ್ಳಬೇಕಾದ್ರೆ, ದೇವತೆಗಳಂತೆ ಅನಿಸಿಕೊಳ್ಳಬೇಕಾದ್ರೆ ಹಾಗಿರಬೇಕವರು. ಜ್ಞಾನದಲ್ಲಿ ಅಧಿಕಾರವು, ಇದು ಎರಡನ್ನು ಗಟ್ಟಿ ಮಾಡಿದವರು. ತಿಳಿದಿರಬೇಕು, ಚೆನ್ನಾಗಿ ಆಡಳಿತ ಕೊಡಬೇಕು. ಆಡಳಿತ ಕೊಡಲಿಕ್ಕೆ ತಿಳಿಯದೆ ಆಗುವುದಿಲ್ಲ. ಮೂಢ ರಾಜನನ್ನು ಯಾರು ಜನ ಒಪ್ಪುವುದಿಲ್ಲ. ಮತ್ತೆ ಒಳ್ಳೆ ತಿಳುವಳಿಕೆ ಬೇಕೇ ಬೇಕು. ಆಗ ಅವನು ದೇವತೆಗಳಂತೆ ಎತ್ತರವನ್ನು ಪಡಿತಾನೆ. ಹೀಗೆ ನಿನಗೆ ನಾನು ಬಹಳಷ್ಟು ರಾಜರ ಧರ್ಮಗಳ ಬಗ್ಗೆ ಹೇಳಿದ್ದೇನೆ ಅಂತ ಭೀಷ್ಮರು ಹೇಳ್ತಾರೆ. ಮತ್ತಿನ್ನೇನು ಬೇಕು ನಿನಗೆ ಹೇಳು, ಇನ್ನೇನು ನೀನು ಕೇಳ್ತೀಯ? ಹೇಳ್ತಾನೆ ಧರ್ಮರಾಜ. ಮತ್ತು ಪ್ರಶ್ನೆ ಮಾಡುತ್ತಾನೆ, ಮಾಡುವುದಿಲ್ಲ ಅಲ್ಲ. ಕಾಲಿಡಿದು ನಮಿಸಿದ್ದಾನೆ, ಕೈ ಮುಗಿದಿದ್ದಾನೆ, ತಲೆ ಬಗ್ಗಿಸಿದ್ದಾನೆ ಮತ್ತು ಕೇಳುತ್ತಾನೆ. ಇದು ನಡುವೆ ಹೋದಾಗ ಮೊದಲನೇ ದಿನದಲ್ಲಿ ಭೀಷ್ಮರೇ ಒಂದಿಷ್ಟು ರಾಜಧರ್ಮದ ಬಗ್ಗೆ ಹೇಳಿದ್ದಕ್ಕೆ ಹೇಳ್ತಾ ಹೋದ್ರು. ಸಂಜೆ ಆಯಿತು ಅಂತ ಹೇಳಿ ಮತ್ತೆ ಧರ್ಮರಾಜ ಹೋಗಿ ಮರುದಿನ ಕೇಳುತ್ತೇನೆ ಹೇಳಿ ರಾಜನ ಬಗ್ಗೆ, ರಾಜ ಶಬ್ದದ ಬಗ್ಗೆ ಕೇಳುತ್ತಾ ಚಿಂತನೆಯನ್ನು ಮುಂದುವರಿಸಿದ. ಇಲ್ಲಿ ನಡುವೆ ಗ್ಯಾಪ್ ಸಿಗ್ತದೆ. ಆದರೆ ಭೀಷ್ಮರು ಪ್ರತಿ ಬಾರಿಯೂ ಮರುದಿನ ಬಂದಾಗಲೂ ಭೀಷ್ಮರು ಮತ್ತೆ ಕೈ ಮುಗಿದಿದ್ದಾರೆ. ಯಾರಿಗೆ? ನಮೋ ಧರ್ಮಾಯ ಮಹತೆ ನಮ ಕೃಷ್ಣಾಯ ವೇದಸೆ ಬ್ರಾಹ್ಮಣೇಭ್ಯೋ ನಮಸ್ಕೃತ್ಯ. ಧರ್ಮ ಮೋಕ್ಷ್ಯಾಮಿ ಶಾಶ್ವತಾನ್ ಅಂತಾರೆ. ನಾನು ಶಾಶ್ವತ ಸನಾತನವಾದ ಧರ್ಮದ ಬಗ್ಗೆ ಮಾತಾಡ್ತೇನೆ ಅಂತ ಹೇಳುವಾಗ ಪ್ರತಿದಿನ ಮಾತಾಡುವಲ್ಲಿಯೂ ಧರ್ಮಕ್ಕೆ ಮಣಿದು ಧರ್ಮ ದೇವತೆಗೆ ತಾನು ನಮಸ್ಕಾರವನ್ನು ಸಲ್ಲಿಸಿ ಆನಂತರ ಜ್ಞಾನದ ನಿಧಿಯಾಯ ನಿಂತ ಕೃಷ್ಣನಿಗೆ, ಅಂದರೆ ಒಂದು ದೃಷ್ಟಿಯಿಂದ ಶಾಸ್ತ್ರ ಪ್ರಪಂಚವನ್ನು ಇಲ್ಲಿ ತೆರೆದಿಟ್ಟ ವೇದವ್ಯಾಸರಿಗೆ, ನಮ್ಮ ಕೃಷ್ಣಾಯ ವೇದತೆ ಅಂತಾರೆ. ಜ್ಞಾನಯೋಗಿಯಾದ ವೇದವ್ಯಾಸರಿಗೆ ವ್ಯಾಸರು ಒಂದೊಮ್ಮೆ ನಮಗಿಲ್ಲದಿದ್ರೆ ಇದೇನಾದ್ರೂ ಇತ್ತ? ಒಂದು ಯೋಚನೆ ಮಾಡಿ. ಏನು ಮಾತಾಡ್ಲಿಕ್ಕಿತ್ತು? ಮಾತಿನ ಕಥೆ ಏನಿತ್ತು? ವ್ಯಾಸರು ಕೊಟ್ಟು ಇಷ್ಟು ದೊಡ್ಡ ಸೌಧವನ್ನು ಮೊತ್ತವನ್ನು ನಾವು ಉಪಯೋಗಿಸಿಕೊಳ್ಳದೆ ನಮ್ಮದೇ ಗೆರೆಗಳನ್ನು ಗೀಚಿತಾ ಅದನ್ನು ಹೇಳಿ ಅದನ್ನು ತಿಳಿಸಿ ಇದರಲ್ಲಿ ಬರ್ತದೆ. ನಮಗೇನು ರೈಟ್ ಉಂಟ್ರಿ? ವ್ಯಾಸರು ಹೇಳಿಕೊಟ್ಟ ಮಾತಿಗೆ ಎಲ್ಲವನ್ನು ಕೊಡುವ ಸಾಮರ್ಥ್ಯ ಉಂಟು, ಅವರವರಿಗೆ ಸಂಬಂಧಪಟ್ಟಂತೆ ಬೇಕಾದಂತೆ. ರಾಜರೇ ಅದನ್ನು ಉಪಯೋಗಿಸಿಕೊಂಡ್ರೆ ಅವರ ಅರಸತ್ತಿಗೆಯನ್ನು ಪಡೆಯಬಹುದು ಎನ್ನುವುದು ಸತ್ಯ. ವೈಶ್ಯರದನ್ನು ಉಪಯೋಗಿಸಿಕೊಂಡ್ರೆ ಅವರಿಗೆ ಬೇಕಾದ ವ್ಯವಹಾರಕ್ಕೆ ಬೇಕಾದ ಸಂಪತ್ತು ಬರುವುದು ಎನ್ನುವುದು ಸತ್ಯವೇ. ಅದನ್ನೊಬ್ಬ ಜ್ಞಾನಿ ಉಪಯೋಗಿಸಿಕೊಂಡಾಗ ಜ್ಞಾನವನ್ನು ಪಡೆಯುವುದು ಸರಿಯೇ. ಹೀಗೆ ವ್ಯಾಸರು ಕೊಟ್ಟಿದ್ದಾರೆ ಅಂತದ್ದಿರುವ, ಯಾಕೆ ಅವರು ಧರ್ಮೇಚಾರ್ಥೇಚ ಕಾಮೇಚ ಅಂದವರು, ಇತಿಹಾಸದಿಂದ ಹೇಳಿಕೊಂಡವರು. ನಾವು ಅದನ್ನು ತಿಳಿದು ಕೇಳಿ ಹೇಳಿ ನಮ್ಮದೇನೋ ಒಂದು ಹಾಕಿ ಪದ್ಯವೋ ಗುಟುಕೋ ಕಿಟುಕೋ ಮತ್ತೊಂದೋ ಇನ್ನೊಂದು ಚುಟುಕೋ ಎಲ್ಲ ಇಟ್ಟು ಅದರ ಕೆಳಗೆಲ್ಲ ಇದನ್ನು ಹೇಳಿಕೊಟ್ಟವನಿಗೆ, ಇದನ್ನು ತಿಳಿದು ಬಂದವನು, ಇದನ್ನು 100 ಬಾರಿ ಹೇಳಿದವನಿಗೆಲ್ಲ ಅದಾಗ್ತದೆ ಇದಾಗ್ತದೆ ಬರೀಲಿಕ್ಕೆ ನಮಗೇನು ರೈಟ್ ಇದೆ ರೀ? ಫಲ ಕೊಡುವ ಸ್ವಾಮಿಗಳು ನಾವೇ? ವ್ಯಾಸರಾದ್ರೆ ಹೇಳಿದ್ರಲ್ಲಿ ಅರ್ಥ ಇದೆ. ಯಾಕೆ ಹೇಳಿದ್ರೆ ವ್ಯಾಸರೇ ದೇವರು, ಅವರೇ ಫಲ ಕೊಡುದು. ಇದನ್ನು ಓದಿದರೆ ಏನಾಗುತ್ತೆ, ಅದನ್ನು ನಡೆಸಿಕೊಟ್ಟರೆ ಏನ್ ಮಾಡುತ್ತೆ ಹೇಳುದು ಅವರಿಗೆ ಗೊತ್ತು. ರಾಜಸೂಯದ ಫಲ ಬರುತ್ತೋ ಅದು ಅಗ್ನಿಷ್ಠವಾದ ಕಥೆಯಾಗುತ್ತೋ ಎಲ್ಲ ಹೇಳಲಿಕ್ಕೆ. ನಾವು ಅದನ್ನು ಕಥೆಯಲ್ಲಿ ಹೇಳುದು. ನಮ್ದು ಫಲಧರ್ಮವನ್ನು ಬರೀಲಿಕ್ಕೆ ನಾವೇನು ಅಧಿಕಾರಿಗಳಲ್ಲಿದ್ದು ಕೊಡ್ಲಿಕ್ಕೆ? ವೈಶ್ಯೋ
ಗುಣ ಸಮೃದ್ಧಿ ಸ್ಯಾದೇನು ಧನ ಸಮೃದ್ಧಿ ಸ್ಯಾದ ಅಂತ ಹೇಳಿ ಇದನ್ನು ವೈಶ್ವರ ಪಾರಾಯಣ ಮಾಡಿದವರಿಗೆ ಗೊಪ್ಪರಿಗೆ ಸಿಗ್ತದೆ. ಏನ್ ನೀನ್ ತಂದು ಕೊಡ್ತೀಯಾ? ನಿಂಗೆ ಕೊಳ್ಳಿ ಅಧಿಕಾರ ಇರ್ತದ? ಇಲ್ಲ. ಹಾಗೆ ಬಹಳ ಚೆನ್ನಾಗಿ ವೇದವ್ಯಾಸರು ಜ್ಞಾನ ನಿಧಿಗಳು ನಮಗೆ ಇಷ್ಟೆಲ್ಲ ದಯಪಾಲಿಸಿದ್ದರಿಂದ ಹೇಳಲಿಕ್ಕೆ ಬಂತು. ಇವರಲ್ಲದೆ ಉಳಿದವರದ್ದು ಹೇಳುವುದರಲ್ಲಿ ಏನು ಉಂಟು? ಇನ್ನು ಇವರು ಹೇಳಿದ್ದನ್ನು ಹೇಳಿಕೊಟ್ಟವರಿಗೆ ಹೇಳಲಿಕ್ಕೆ ನೋಡಿ, ವ್ಯಾಸರು ಪುರಾಣದಲ್ಲಿ ಹೀಗೆ ಹೇಳಿದ್ದಾರೆ, ವ್ಯಾಸರು ಭಾರತದಲ್ಲಿ ಹೀಗೆ ಕೊಟ್ಟಿದ್ದಾರೆ, ವ್ಯಾಸರ ಬ್ರಹ್ಮತರ್ಕವನ್ನು ಹೀಗೆ ಉಪಯೋಗಿಸಿಕೊಂಡಿದ್ದಾರೆ, ಅದನ್ನು ಹೇಳಲಿಕ್ಕೆ ಹೇಳಿ. ವ್ಯಾಸರ ಗೆರೆಗಳನ್ನು ನೀವು ಹೆಕ್ಕಿ ಹೇಳಿದ್ದು ಪರವಾಗಿಲ್ಲ. ದೊಡ್ಡ ಮೊತ್ತದ ವ್ಯಾಸರನ್ನು ಓದಲಿಕ್ಕೆ ಬಾರದವರಿಗೆ ಅಲ್ಲಲ್ಲಿನ ವಾಕ್ಯಗಳು. ಇದು ಒಂದು ದೃಷ್ಟಿಯಿಂದ ಪ್ರಕರಣ ವಯಸ್ಸು ಮಾಡುವ ರೀತಿ. ಧರ್ಮದ ಬಗ್ಗೆ ವ್ಯಾಸರು ಏನು ಹೇಳಿದ್ದಾರೆ ಅಂತ ಕೇಳಲಿಕ್ಕೆ ಹೋದ್ರೆ ಭಾರತದಲ್ಲಿ ಹೀಗೆ, ಪುರಾಣದಲ್ಲಿ ಹೀಗೆ ಅಂತ ಹೇಳ್ತಾ ಪ್ರೆಸೆಂಟ್ ಮಾಡ್ಲಿಕ್ಕೆ ಆಗತ್ತೆ, ಸಂಕಲನ ಮಾಡ್ಲಿಕ್ಕೆ ಆಗತ್ತೆ. ಸಂಕಲನಕ್ಕೆ ಬೆಲೆ ಕೊಡುವ ಹೊರತು ಅವರದ್ದೇ ಕೃತಿಗೆ ಬೆಲೆ ಕೊಡ್ಲಿಕ್ಕೆ ಬರುವುದಿಲ್ಲ. ಯಾಕೆ? ವ್ಯಾಸರಲ್ಲದ ಸಂಗತಿಗೆ ಸಂಗತಿಯೇ ಇಲ್ಲ. ವ್ಯಪದೇಶ ಹೀಗೊಂದು ಭೀಷ್ಮನ ಯೋಚನೆಯಲ್ಲಿ ನಮನ ಹೇಳುತ್ತೇನೆ ಅಂತ ಹೇಳೋ ವಂಚ ಪ್ರತಿನಿತ್ಯವೂ. ಮತ್ತೆ ಅದನ್ನು ಉಳಿಸಿಕೊಂಡವರಿಗೆ 3 ಹಂತ. ಮೊದಲಿಗೆ ನಮೋ ಧರ್ಮಾಯ ಮಹತೆ, ಹೇಳುವ ಸಂಗತಿಗೆ ಮಣಿದಿದ್ದೇನೆ ಅಂತ. ಆ ಸಂಗತಿಯನ್ನು ಕೊಟ್ಟವನಿಗೆ ನಮಸ್ಕಾರ ಅಂತ 2ನೇ. ಆ ಸಂಗತಿಯನ್ನು ಉಳಿಸಿಕೊಂಡವರಿಗೆ ನಮಸ್ಕಾರ ಅಂತ 3ನೇ. ಯಾರದನ್ನು ಬೆಳೆಸ್ತಾರೆ? ರಿಚುವಲ್ಸ್ಗಳಿಗೆ ಧರ್ಮಕ್ಕೆ ಬೆಲೆ ಇದೆ, ನಡವಳಿಕೆಗಳಿಗೆ, ಆ ನಡವಳಿಕೆಯನ್ನು ಉಪಯೋಗಿಸಿಕೊಂಡ ನಡೆವಂತರಿಗೆ, ಜ್ಞಾನಿಗಳಿಗೆ ನಮಸ್ಕಾರ. ಆ ನಡವಳಿಕೆಯನ್ನು ಹೇಳಿಕೊಟ್ಟ ಮಹಾಜ್ಞಾನಿ ಇದ್ದಾನಲ್ಲ ವ್ಯಾಸ, ಅವನಿಗೆ ನಮಸ್ಕಾರ. ಅದು ಉಪದೇಶ ಮಾಡಿದ ಕೃಷ್ಣ, ಅವನಿಗೆ ನಮಸ್ಕಾರ. ತಂದವ ಕೃಷ್ಣ, ಹೇಳಿಕೊಟ್ಟವ ಕೃಷ್ಣ ಅಂದ್ರೆ ಕೃಷ್ಣನು ಎಬ್ಬರು ವ್ಯಾಸರು, ಹೇಳಿಕೊಟ್ಟವ ವ್ಯಾಸ, ಹೇಳಿಕೊಟ್ಟದ್ದು ಸೊತ್ತು, ಹೇಳಿಕೊಟ್ಟದ್ದು ನಡೆಸಿಕೊಟ್ಟವರು ಜನ. ಈ 3ಕ್ಕೂ ಮಣಿದಿದ್ದೇನೆ ಅಂತ ಎಷ್ಟು ಚೆನ್ನಾಗಿದೆ. ಉಳಿಸಿದವರು ಇವರು, ನೀಡಿದವರು ಅವರು, ನೀಡಿದ್ದು ಇದು ಅಂತ. ಅದೇ ನೀಡಿದ ಸೊತ್ತಿಗೂ ಅಭಿಮಾನಿ ದೇವತೆಗಳು ಇರಲಾಗಿ ಅದಕ್ಕೂ ಕೈ ಮುಗಿದ, ಜಡ ಅಂತಲ್ಲ, ಅದಕ್ಕೂ ಕೈ ಮುಗಿದಿದ್ದಾರೆ. ನಡೆಸಿಕೊಟ್ಟವರು ಬೇರೆ, ಅದನ್ನು ಹೊತ್ತು ನಿಂತವರು ಬೇರೆ, ಅದನ್ನು ದಯಪಾಲಿಸಿದವರು ಬೇರೆ. ಹೀಗೆಲ್ಲ ಪ್ರತಿ ಬಾರಿ ನಾನು ಒಂದ್ಸತಿ ಮಾತ್ರ ಹೇಳಿದೆ, ಕಳೆದ ಬಾರಿ ಅದರ ಚಿಂತನೆ ಬೇರೆ ರೀತಿಯಲ್ಲಿ ಕೊಟ್ಟಿದ್ದೆ. ಮತ್ತೆ ಮತ್ತೆ ಭೀಷ್ಮರು ನಮನ ಮಾಡಿದಾಗೆಲ್ಲ ಈ ಮಂಗಳಾಚರಣೆ ಬರುತ್ತೆ. ನಾವು ನಿಜವಾಗಿ ಪ್ರತಿನಿತ್ಯ ಹೇಳಬೇಕಾಗತ್ತೆ ಆ ಲೆಕ್ಕದಲ್ಲಿ. ಆದ್ರೆ ನಾವು ಎಲ್ಲಾ ಸಂಗತಿಗಳು ಮೂಲ ಶ್ಲೋಕದಲ್ಲಿ ಮಂಗಳಾಚರಣೆಯಲ್ಲಿ ಇದೆ ಅಂತ ಹೇಳುತ್ತೆ, ಅದಕ್ಕೆ ಎಲ್ಲವನ್ನು ಆನಿಸಿ ಅಂತ ನಾರಾಯಣನಿಗೆ ನಮಿಸಿ ಆರಂಭಗೊಳ್ಳುವುದರಿಂದ ಎಲ್ಲಕ್ಕೂ ಮಂಗಳ ಅದು ಅಂತ ಹೇಳುವ ಚಿಂತನೆಯಲ್ಲಿ ಮತ್ತೆ ಭೀಷ್ಮರ ಕಾಲು ಮುಟ್ಟಿ ನಮಿಸಿ ಕೈ ಮುಗಿದು ಕೇಳಿದ ಧರ್ಮರಾಜನ ಮುಂದಿನ ಪ್ರಶ್ನೆಗಳೇನು ಅನ್ನುವುದನ್ನು ನಾವು ಮತ್ತೆ ವಿಸ್ತಾರವಾಗಿ ಚಿಂತನೆಗೆ ಕಿವಿಯಾಗುವ ಹೇಳುತ್ತ ವಂದನೆಗಳೊಂದಿಗೆ ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.